ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಲರ್ನ್ ಆನ್ಲೈನ್. ಮೈ ನೇಮ್ ಇಸ್ ಸುಪ್ರಿಯಾ. ಸೊ ಲರ್ನ್ ಆನ್ಲೈನ್ಗೆ ಸ್ವಾಗತ ರೀ ಎಲ್ರಿಗೂ. ಸೊ ಇವತ್ತಿನ ನಮ್ಮ ಈ ಸೆಷನ್ ಅಲ್ಲಿ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ, ಸೊ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಯಾರಾದ್ರೂ ತಯಾರಿ ನಡೆಸಿದ್ರೆ ಸೊ ಅವ್ರಿಗೊಂದು ಒಳ್ಳೆ ಅವಕಾಶ ಏನಪ್ಪಾ ಅಂತಂದ್ರೆ, ನಿಮ್ಗೆ ಲಾಲ್ ಕಡೆಯಿಂದ ಲರ್ನ್ ಆನ್ಲೈನ್ ವತಿಯಿಂದ ನಿಮಗೆ ಫ್ರೀಯಾಗಿ ನಾವು ಬ್ಯಾಂಕಿಂಗ್ ಕೋಚಿಂಗ್ ನ ಪ್ರೊವೈಡ್ ಮಾಡ್ತಿದೀವಿ. ಸೊ ಮುಂದಿನ ಸೋಮವಾರದಿಂದ ಬರುವ ಸೋಮವಾರದಿಂದ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ಸೊ RRB ನೋಟಿಫಿಕೇಶನ್ ಆಲ್ರೆಡಿ ಬಂದಿದೆ. ಇನ್ನ ಯಾರಾದ್ರೂ ನೋಟಿಫಿಕೇಶನ್ ನೋಡಿಲ್ಲ, ಇನ್ನ ನಿಮಗೆ ಗೊತ್ತಿಲ್ಲ ನೋಟಿಫಿಕೇಶನ್ ಬಗ್ಗೆ ಅವೇರ್ ಇಲ್ಲ ಅಂತಂದ್ರೆ, ಸೊ ಎಲ್ರು RRB ನೋಟಿಫಿಕೇಶನ್ ನೋಡಿ ವೇಕೆನ್ಸೀಸ್ ಮತ್ತೆ ಏಜ್ ಲಿಮಿಟ್ ಎಷ್ಟು ಎಲ್ಲಿ ಅನ್ನೋದ್ರ ಬಗ್ಗೆ ಯಾವ ಪ್ಲೇಸ್ ಎಲ್ಲದನ್ನು ನಾನು ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ಆಲ್ರೆಡಿ ನಮ್ಮ ಚಾನಲ್ ನಲ್ಲಿ ಅಪ್ಡೇಟ್ ಕೂಡ ಮಾಡಿದ್ದೀನಿ. ಸೊ ಅದ್ರದ್ದು RRB ಫುಲ್ ನೋಟಿಫಿಕೇಶನ್ ವರೆಗೂ ಓದಿ ಅದಾದ್ಮೇಲೆ ನೀವು ಬ್ಯಾಂಕಿಂಗ್ ಎಕ್ಸಾಮ್ಗೆ ಏನಾದ್ರು ತಯಾರಿ ನಡೆಸಿದ್ರೆ ಅಂದ್ರೆ, ನಾವು ಫ್ರೀ ಆಗಿ RRBಗೆ ಅಂತಾನೆ ನಿಮ್ಗೆ ಕ್ಲಾಸಸ್ ನ ಮಾಡ್ತಿದೀವಿ. ಯಾವಾಗ ಅಂತಂದ್ರೆ ಬರುವ ಸೋಮವಾರದಿಂದ ಫ್ರಮ್ ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತೀವ್ರಿ. ಯಾವ ತರ ಅಂತ ಅಂದ್ರೆ, ಅಡಿಷನ್ ಸಬ್ಟ್ರಾಕ್ಷನ್ ಹೇಗ್ ಮಾಡೋದು ನಿಮಗೆ, ಹಾಗೆ ಮತ್ತೆ ಸ್ಪೀಡ್ ಮ್ಯಾಥ್ಸ್. ಸೊ ಸ್ಪೀಡ್ ಮ್ಯಾಥ್ ಇದಲ್ದೆ ನಿಮಗೆ ಟೆಸ್ಟ್ ಸೀರೀಸ್ ಕೂಡ ಇರುತ್ತೆ, ಮತ್ತೆ ಪ್ರಾಕ್ಟೀಸ್ ಸೆಷನ್ ಕೂಡ ಇರುತ್ತೆ, ಕಾನ್ಸೆಪ್ಟ್ ಸೆಷನ್ ಕೂಡ ಇರುತ್ತೆ, ಮತ್ತೆ ಟೆಸ್ಟ್ ಪೇಪರ್ದು ಅನಾಲಿಸಿಸ್ ಕೂಡ ನಾವು ಎಲ್ಲದನ್ನು ಕೊಡ್ತಿರ್ತೀವಿ. ಸೊ ಯಾವ ತರ ಇರುತ್ತೆ ಅಂತ ಕ್ಲಾಸಸ್ ಕೂಡ ನಾವು ನಿಮಗೆ ಇದನ್ನ ಯಾವಾಗಿರುತ್ತೆ ಅಂತ ತಿಳಿಸ್ಕೊಡ್ತಿದೀವಿ. ಹಾಗಾದ್ರೆ ನನ್ನ ವಾಯ್ಸ್ ಎಲ್ರಿಗೂ ಕರೆಕ್ಟ್ ಆಗಿ ಕೇಳಿಸ್ತಿದೆನಾ? ಎಸ್, ವೆರಿ ಗುಡ್ ಮಾರ್ನಿಂಗ್ ರಂಜಿತಾ. ಹಾಗಾದ್ರೆ ನಮ್ದು ಇವತ್ತಿನ ಸೆಷನ್ ನಮ್ದು ರೀಸನಿಂಗ್ ಟಾಪಿಕ್ ಆಗಿರುತ್ತೆ. ರೀಸನಿಂಗ್ ಟಾಪಿಕ್ ಮೇಲೆ ನಾವು ಕ್ಲಾಸ್ ನ ಮಾಡ್ತಿರ್ತೀವಿ. ಸೊ ಆರ್ ಯು ಗೈಸ್ ರೆಡಿ ಫಾರ್ ದ ಸೆಷನ್? ಇಸ್ ವೆರಿ ಗುಡ್ ಮಾರ್ನಿಂಗ್ ಪವಿತ್ರ, ಚಂದನ. ಸೊ ಮೊದಲನೇ ಕ್ವೆಶನ್, ಸೊ ಯಾವ್ದ್ರ ಮೇಲಿದೆ ನೋಡಿ ಇದು ನಿಮ್ಗೆ. ಸೊ ಇದನ್ನ ಲಾಸ್ಟ್ ಅಲ್ಲಿ ಮಾಡೋಣ ರೀ. ಸೊ ಈಸಿ ಇರುತ್ತೆ, ಆಲ್ಮೋಸ್ಟ್ ಎಲ್ಲ ಪ್ರಾಕ್ಟೀಸ್ ಮಾಡಿರ್ತೀರಾ. ಇದನ್ನ ಲಾಸ್ಟ್ ಅಲ್ಲಿ ಮಾಡ್ಬಿಡೋಣ. ಸೊ ಮೊದಲನೇ ಕ್ವೆಶನ್ ನಿಮಗೆ ಡೈರೆಕ್ಷನ್ ಸೆನ್ಸ್ ಮೇಲೆ ನೋಡಿ. ಡೈರೆಕ್ಷನ್ ಸೆನ್ಸ್ ಮೇಲೆ ಮಿನಿಮಮ್ ಏನಿಲ್ಲ ಅಂದ್ರೂ ನಿಮಗೆ 1 ಮಾರ್ಕ್ಸ್ ಬರುತ್ತೆ. ಮಿನಿಮಮ್ 1 ಮಾರ್ಕ್, ಮ್ಯಾಕ್ಸಿಮಮ್ 5 ಮಾರ್ಕ್ಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ, ಹೌದಾ? ಸೊ ಸುಮಾರು ಕ್ವೆಶನ್ ಆಲ್ರೆಡಿ ನೋಡಿದೀವಿ. ಮಿನಿಮಮ್ 1 ಮಾರ್ಕ್, ಮ್ಯಾಕ್ಸಿಮಮ್ 5 ಮಾರ್ಕ್ಸ್ ಕೂಡ ಬರೋದು ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾದ್ರೆ ಸಾಲ್ವ್ ಮಾಡ್ತೀರಾ ಮೊದಲನೇ ಕ್ವೆಶನ್? ಯಾರ್ಯಾರು ಇದೀರಿ ಕ್ಲಾಸ್ ಅಲ್ಲಿ? M.Com ಕಂಪ್ಲೀಟ್ ಆಗಿದೆ? ಹಾ ರೀ, ಮಾಡ್ಬೋದು. ನಿಮ್ದು ಡಿಗ್ರಿ ಕಂಪ್ಲೀಟ್ ಆದ್ರೆ ನೀವು ಮಾಡಬಹುದು. ಸೊ ಡಿಗ್ರಿ ಸರ್ಟಿಫಿಕೇಟ್ ಇತ್ತು ಅಂದ್ರೆ ನೀವು ಆರಾಮಾಗಿ RRBಗೆ ಅಪ್ಲೈ ಮಾಡ್ಬೋದು. ಓಕೆನಾ ಪವಿತ್ರ? M.Com ಕಂಪ್ಲೀಟ್ ಆಗಿದೆ, ತೊಂದರೆ ಇಲ್ಲ ರೀ. ಸೊ ಡಿಗ್ರಿ ಮೇಲೆ ನೀವು ಅಪ್ಲೈ ಮಾಡಿ. A person start walking from point A and he walks 40 kilometer north to the point B. ಸೊ ಎ ಇಂದ ಎಲ್ಲಿಗೆ ಹೋಗ್ತಾನವನು? ಓಕೆ, ಪಾಯಿಂಟ್ ಎ ಇಂದ ನಾರ್ತ್ಗೆ ಹೋಗ್ತಾನೆ ಪಾಯಿಂಟ್ ಬಿಗೆ. ಸೊ ಎಷ್ಟದು? 40 ಮೀಟರ್ ಇದೆ, 40 ಮೀಟರ್. ದನ್ ಹಿ ಟರ್ನ್ಸ್ ರೈಟ್. ಸೊ ರೈಟ್ ಟರ್ನ್ ಅಂಡ್ ಅಗೇನ್ 20 ಮೀಟರ್. 20 ಮೀಟರ್ ಇಲ್ಲಿಗೆ ಪಾಯಿಂಟ್ ಸಿ ರೀಚ್ ಆಗ್ತಾನೆ. ಫ್ರಮ್ ಪಾಯಿಂಟ್ ಸಿ ಹಿ ಇಸ್ ಟೇಕಿಂಗ್ ಅ ಲೆಫ್ಟ್ ಟರ್ನ್ ಅಂಡ್ ಅನದರ್ 10 ಮೀಟರ್. ಸೊ ಲೆಫ್ಟ್ ಟರ್ನ್ ಅನದರ್ 10 ಮೀಟರ್ ಯಾವುದು? ಪಾಯಿಂಟ್ ಡಿಗೆ ಹೋಗ್ತಾನೆ. ಅಲ್ಲಿಂದ ಮತ್ತೆ ಅವನು ರೈಟ್ ಟರ್ನ್ ತಗೊಂತಾನೆ. ಅಲ್ಲಿಂದ ಮತ್ತೆ 20 ಮೀಟರ್ ಹೋಗ್ತಾನೆ. ಎಷ್ಟು? ಪಾಯಿಂಟ್ ಇಗೆ ಹೋಗ್ತಾನೆ. ಪಾಯಿಂಟ್ ಇ ಇಂದ ಮತ್ತೆ ರೈಟ್ ಟರ್ನ್ ತಗೊಂತಾನೆ. ಸೊ ರೈಟ್ ಟರ್ನ್ ತಗೊಂಡು ಅವನು 50 ಮೀಟರ್ ಬರ್ತಾನೆ. ಹಾಗಾದ್ರೆ ಇಲ್ಲಿ 10 ಇದೆ, ಇಲ್ಲಿ 40 ಇದೆ. ಸೊ ಇಲ್ಲಿ 50 ಮೀಟರ್ ಬರ್ತಾನೆ. ಹಾಗಾದ್ರೆ ಫೈನಲ್ ಡೆಸ್ಟಿನೇಷನ್ ಯಾವ್ದಾಗಿರುತ್ತೆ? ಒಂದು ಪಾಯಿಂಟ್ ಎಫ್ ಆಗಿರುತ್ತೆ. ಸೊ what is the distance between starting point and the final destination? ಸ್ಟಾರ್ಟಿಂಗು ಮತ್ತೆ ಫೈನಲ್ ಡೆಸ್ಟಿನೇಷನ್ಗೆ ಎಷ್ಟಿದೆ ರೀ ನಿಮಗೆ? ಸೊ ಇದು 50 ಇದೆ, ಇದು 50 ಇದೆ ಅಂದ್ರೆ 40 ಮೀಟರ್ ಆಪ್ಷನ್ ಅಲ್ಲಿ ಇದೆನಾ? ಆನ್ಸರ್ ಮಾರ್ಕ್ ಮಾಡ್ಬಿಡಿ. ಸೊ ನೋಡಿ, ನಿಮಗೆ ಇದ್ರ ಮೇಲೆ 3 ಕ್ವೆಶನ್ ಕೊಟ್ಟಿದ್ದಾರೆ, ಹೌದಾ? ಸೊ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಪಾಯಿಂಟ್ ಇ ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಎ? ಸೊ ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಎ ಇಂದ ನಾರ್ತ್ ಈಸ್ಟ್ ಅಲ್ಲಿ ಪಾಯಿಂಟ್ ಇ ಇದೆ. ಸೊ ನಾರ್ತ್ ಈಸ್ಟ್ ಆಪ್ಷನ್ ಅಲ್ಲಿ ಇದೆನಾ? ಆಪ್ಷನ್ ಬಿ. ಎಸ್, ಪರ್ಫೆಕ್ಟ್. ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ನೋಡಿ ಏನಾಗಿದೆ. ಆಡ್ ಮ್ಯಾನ್ ಔಟ್ ಯಾವುದು ಅಂತ ಕೇಳಿದ್ದಾರೆ. ಎ ಬಿ ದೆನ್ ಡಿ ಇ ದೆನ್ ಇ ಎಫ್ ಅಗೇನ್ ಡಿ ಸಿ ದೆನ್ ಸಿ
ಮತ್ತೆ ಇ. ಸೊ ನೋಡಿ ಎಲ್ಲದು ನಿಮಗೆ 2 ಪಾಯಿಂಟ್ ಮೀಟ್ ಆಗತ್ತೆ, ಹೌದಾ? ಎ ಮತ್ತೆ ಬಿ ಗೆ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡ್ ಪಾಯಿಂಟ್ ಮೀಟ್ ಆಗೋದು ನನಗೆ ಸ್ಟ್ರೇಟ್ ಲೈನ್ ಇದೆ. ಸೊ ಹಾಗಾದ್ರೆ ಸಿ ಮತ್ತೆ ಇಗೆ ನನಗೆ ಎಲ್ಲೂ ಡೈರೆಕ್ಷನ್ ಇಲ್ಲ. ಸೊ ಎಲ್ಲೂ ಡೈರೆಕ್ಷನ್ ಇಲ್ಲ, ಹಾಗಾದ್ರೆ ಆಪ್ಷನ್ ಇ ಆಗಿರುತ್ತೆ. ಆಪ್ಷನ್ ಇ ಆಗಿರುತ್ತೆ. ಎಸ್, ವೆರಿ ಗುಡ್. ಸೊ ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡ್ತೀರಾ? ಸೊ ನೋಡಿ ಏನಿದೆ ಕ್ವೆಶನ್, ಹೆದರ್ಬೇಡಿರಿ, ಕ್ವೆಶನ್ ಈಸಿ ಇದೆ. ಆಕ್ಚುಲಿ ಇದೆಲ್ಲ ನಿಮಗೆ ಕ್ವೆಶನ್ ಸ್ಟಾರ್ಟ್ ಆಗೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಏನು ಇಲ್ಲ, ಇದೆಲ್ಲ ಬರೀ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಸ್ಟಡಿ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಕೇರ್ಫುಲಿ ಅಂಡ್ ಆನ್ಸರ್ ದ ಕ್ವೆಶನ್ ಗಿವನ್. ಸೊ 8 friends are sitting in around a circular table but not necessary in the same order. Some of them are facing center and some of them are facing outside, that is in a direction opposite to the center. So opposite to the center ಅಂದ್ರೆ ಒಬ್ರು ಇನ್ಸೈಡ್ ಮಾಡಿದ್ರೆ ಇನ್ನೊಬ್ರು ಔಟ್ಸೈಡ್ ಇರ್ತಾರೆ ಅಂತ. ಫೇಸಿಂಗ್ ಸೇಮ್ ಡೈರೆಕ್ಷನ್ ಮೀನ್ಸ್ ಇಫ್ ಒನ್ ಪರ್ಸನ್ ಫೇಸಿಂಗ್ ದ ಸೆಂಟರ್ ದೆನ್ ಅದರ್ ಪರ್ಸನ್ ಆಲ್ಸೋ ಫೇಸಸ್ ದ ಸೆಂಟರ್ ಅಂಡ್ ವೈಸ್ ವರ್ಸ. ಸೊ ಇಲ್ಲಿ ನಿಮಗೆ ಟೈಮ್ ಆಗ್ಲಿ ಅಂತ ಇಷ್ಟೆಲ್ಲ ಕೊಟ್ಟಿದ್ದಾರೆ ಅವರು, ಓಕೆನಾ? ಸೊ ಫೇಸಿಂಗ್ ಅಪೋಸಿಟ್ ಡೈರೆಕ್ಷನ್ ಮೀನ್ಸ್ if one of the person facing the center then the other faces outside and vice versa. ಇಲ್ಲಿವರೆಗೂ ಕ್ಲಿಯರ್ ಇದೆನಾ? ಸೊ immediate neighbors facing the same direction means if neighbors facing the center then other also facing the center. Immediate neighbors facing outside means the neighbors facing the center then the other facing outside and vice versa. ಸೊ ಇಲ್ಲಿವರೆಗೂ ನಿಮಗೆ ಬೇಸಿಕ್ಸ್ ಬರೇ ಕಾನ್ಸೆಪ್ಟ್ಸ್ ಇದೆ ಅಷ್ಟೇ, ಬೇಸಿಕ್ಸ್ ಇದೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ನಿಮಗೆ ಸ್ಟಾರ್ಟ್ ಆಗೋದು ಎಲ್ಲಿಂದ? ಕ್ವೆಶನ್ ಇಲ್ಲಿಂದ. ಸೊ ನಾನು ಏನ್ ಮಾಡ್ತೀನಿ, ಯಾವಾಗ್ಲೂ 2 ಡಯಾಗ್ರಾಮ್ ಹಾಕೊಳಕ್ಕೆ ಇಷ್ಟಪಡ್ತೀನಿ, ಹೌದಾ? ಸಾಲ್ವ್ ಮಾಡಿದ್ರಿ ಯಾರಾದ್ರೂ? ಎನಿಬಡಿ? ಯಾರು ಯಾವ ಸೈಡ್ ಫೇಸ್ ಮಾಡಿದಾರೆ ಅಂತ ಗೊತ್ತಿಲ್ಲ, 8 ಜನನ್ನ ಕೂರಿಸ್ಬಿಡಿ. ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ ಕೆ ಅಂಡ್ ಓ. ಸೊ ನೋಡಿ, ಕೆ ಮತ್ತೆ ಓ ಮಧ್ಯೆ ಒಬ್ಬ ವ್ಯಕ್ತಿ ಕೂತಿರ್ತಾನೆ. ಸೊ ಈ ಡೈರೆಕ್ಷನ್ ಎಲ್ಲರೂ ಕೂತ್ಕೊಂಡಿರ್ಬೋದು ಅಥವಾ ಕೆ ಅಂಡ್ ಓ ಈ ಕಡೆಗಾದ್ರೂ ಕೂತ್ಕೊಂಡಿರ್ಬೋದು. ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ ಕೆ ಅಂಡ್ ಓ. ಸೊ ಕ್ಯೂ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಓ. ಸೊ ಕ್ಯೂ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಓ. ಸೊ ನಾನು ಬರೀ ಈಗ ಯಾವ್ದನ್ನ ಕನ್ಸಿಡರ್ ಮಾಡ್ತೀನಿ? ಸೊ ಈ ಡಯಾಗ್ರಾಮ್ ನ ಕನ್ಸಿಡರ್ ಮಾಡ್ತೀನಿ. ಸೊ ಈ ಡಯಾಗ್ರಾಮ್ ಕನ್ಸಿಡರ್ ಮಾಡಿದಾಗ, ಸೊ ತಲೆಯಲ್ಲಿ ಹಾಗೆ ಇಟ್ಕೊಳ್ಳಿ, ಈ ಡಯಾಗ್ರಾಮ್ ಕನ್ಸಿಡರ್ ಮಾಡಿದಾಗ ದ ಓನ್ಲಿ 1 ಪರ್ಸನ್ ಬಿಟ್ವೀನ್ ಕೆ ಅಂಡ್ ಓ, ದೆನ್ ಕ್ಯೂ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಓ. ಸೊ ಥರ್ಡ್ ಟು ದ ರೈಟ್ ಆಫ್ ಓ, ಓ ಅನ್ನೋನು ಅಪೋಸಿಟ್ ಫೇಸ್ ಅಲ್ಲಿ ಔಟ್ ಸೈಡ್ ಮಾಡಿದ್ರೆ ಥರ್ಡ್ ಟು ದ ರೈಟ್ ಆಫ್ ಓ ಯಾರು ಕೂತ್ಕೊಂಡಿರ್ತಾರೆ? ಕ್ಯೂ ಅನ್ನೋ ವ್ಯಕ್ತಿ ಕೂತ್ಕೊಂಡಿರ್ತಾನೆ. ಓ ಅನ್ನೋರು ಇನ್ಸೈಡ್ ಮಾಡಿದ್ರೆ ಥರ್ಡ್ ಟು ದ ರೈಟ್ ಆಫ್ ಓ ಯಾರು ಕೂತ್ಕೊಂಡಿರ್ತಾರೆ? ಕ್ಯೂ ಅನ್ನೋ ವ್ಯಕ್ತಿ ಕೂತಿರ್ತಾರೆ. ಸೊ ಎಂ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಕ್ಯೂ. ಸೊ ಎಂ ಸಿಟ್ ಇಮಿಡಿಯೇಟ್ ರೈಟ್ ಆಫ್ ಕ್ಯೂ. Q faces outside. So Q faces outside. M sit immediate right of Q. Q faces outside. Immediate right of Q ಯಾರು ಕೂತ್ಕೊಂಡಿರ್ತಾರೆ? M ಅನ್ನೋ ವ್ಯಕ್ತಿ ಕೂತಿರ್ತಾರೆ. L sits second to the left of P. P is not an immediate neighbor of O. So immediate neighbor of O P ಆಗಿರಲ್ಲ. ಇಮಿಡಿಯೇಟ್ ನೈಬರ್ ಆಫ್ ಓ ಪಿ ಆಗಿರಲ್ಲ. ಓ ಇಲ್ಲೂ ಪಿ ಇಲ್ಲೂ ಬರಲ್ಲ. ಸೊ ಹಾಗಾದ್ರೆ ಪಿ ಅನ್ನೋ ವ್ಯಕ್ತಿ ಇಲ್ಲೂ ಬರಲ್ಲ. ಸೊ ಎಲ್ ಫೇಸಸ್ ಅಪೋಸಿಟ್ ಡೈರೆಕ್ಷನ್ ಟು ದಟ್ ಓ. ಸೊ ಎಲ್ಲು ಮತ್ತೆ ಓ ಅನ್ನೋರು ನನಗೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರಬೇಕು. ನೋಡಿ, ದೆನ್ ಎಲ್ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಪಿ. ಸೊ ಎಲ್ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಪಿ ಅಂದ್ರೆ, ಸೊ ನಾನು ಪಿ ನ ಇಲ್ಲೂ ತಗೊಳಕ್ಕಾಗಲ್ಲ, ಇಲ್ಲೂ ತೊಗೊಳಲ್ಲ. ಸೊ ಪಿ ನ ಇಲ್ಲಿ ತೊಗೊಂಡ್ರೆ ಸೆಕೆಂಡ್ ಟು ದ ಲೆಫ್ಟ್ ಅಂದ್ರೆ ನಾನು ಇನ್ಸೈಡ್ ಮಾಡಿದ್ರು ಆಗಲ್ಲ, ಔಟ್ ಸೈಡ್ ಮಾಡಿದ್ರು ಆಗಲ್ಲ. ಹಾಗಾದ್ರೆ ಪಿ ನ ನನಗೆ ಉಳಿದಿರೋ ಜಾಗ ಇಲ್ಲೇ. ಸೊ ಪಿ ಉಳಿದಿರೋ ಜಾಗ ಇಲ್ಲೇ. ಸೊ ನಾನು ಔಟ್ ಸೈಡ್ ಮಾಡಿದ್ರೆ ಸೆಕೆಂಡ್ ಟು ದ ರೈಟ್ ಆಗತ್ತೆ, ಇನ್ಸೈಡ್ ಮಾಡಬೇಕು, ಅವಾಗ ಸೆಕೆಂಡ್ ಟು ದ ಲೆಫ್ಟ್ ಆಗತ್ತೆ. ಯಾರು ಕೂತ್ಕೊಂಡಿರ್ತಾರೆ? ಎಲ್ಲನೋ ವ್ಯಕ್ತಿ ಕೂತಿರ್ತಾರೆ. ದೆನ್ immediate neighbors of L faces the opposite direction. So immediate neighbors of L faces the opposite direction. ಈ ಕಂಡೀಷನ್ ನಲ್ಲಿ ನೋಡಿ, ನನಗೆ ಪಿ ಅನ್ನೋ ವ್ಯಕ್ತಿ ಇಲ್ಲೂ ಬರಲ್ಲ.
ಸೊ ಪಿ ಅನ್ನೋ ವ್ಯಕ್ತಿ ಈ ಕಡೆಗೂನು ಬರಕ್ ಆಗಲ್ಲ. ಸೊ ಪಿ ನ ಇಲ್ಲಿ ತಗೊಂಡ್ರೆ ನೋಡಿ, ಪಿ ನ ಇಲ್ಲಿ ತಗೊಂಡ್ರೆ ನೀವು ಇನ್ಸೈಡ್ ಆದ್ರೂ ಹಾಕಿ ಔಟ್ಸೈಡ್ ಆದ್ರೂ ಹಾಕಿ. ಸೊ ಇನ್ಸೈಡ್ ಹಾಕಿದ್ರೆ ಸೆಕೆಂಡ್ ಟು ದ ಲೆಫ್ಟ್ ಎಂ ಆಲ್ರೆಡಿ ಕೂತಿದ್ದಾರೆ, ಔಟ್ಸೈಡ್ ಹಾಕಿದ್ರೆ ಸೆಕೆಂಡ್ ಟು ದ ಲೆಫ್ಟ್ ಕೆ ಆಲ್ರೆಡಿ ಕೂತಿದ್ದಾರೆ. ಸೊ ಪಿ ಅನ್ನೋ ವ್ಯಕ್ತಿ ಈ ಕಡೆಗೂ ಬರಕ್ ಸಾಧ್ಯ ಇಲ್ಲ. ಮಿಕ್ಕಿರೋದು ಒಂದೇ ಜಾಗ ಪಿಗೆ ಇಲ್ಲೇ ಕೂರಿಸ್ಕೊಬೇಕು. ಸೊ ಸೆಕೆಂಡ್ ಟು ದ ಲೆಫ್ಟ್ ಬರ್ಬೇಕು ಅಂತಂದ್ರೆ ಪಿ ಅನ್ನೋನ್ ಯಾವ ಸೈಡ್ ಆಗಿರ್ಬೇಕು, ನನಗೆ ಔಟ್ ಸೈಡ್ ಫೇಸ್ ಆಗಿರ್ಬೇಕು. ಹಾಗಾದ್ರೆ ಎಲ್ ಅನ್ನೋ ವ್ಯಕ್ತಿ ಇಲ್ಲಿ ಬರ್ತಾನೆ, ಎಲ್ ಅನ್ನೋ ವ್ಯಕ್ತಿ ಇಲ್ಲಿ ಬರ್ತಾರೆ. ಸೊ ಫುಲ್ ಸ್ಕ್ರೀನ್ ಬರ್ತಿಲ್ವಾ ರೀ? ಓಕೆ, ನಿಮಿಷ. ಮೊದ್ಲೇ ಹೇಳ್ಬೇಕಲ್ವಾ ರೀ? ಇವಾಗ್ರಿ, ಇವಾಗೂ ಬರ್ತಿಲ್ವಾ? ನಿಮಿಷ ಗೈಸ್. ನಾವು ಇವಾಗೂ ಇಲ್ವಾ? ಡಯಾಗ್ರಾಮ್ ಈಚೆ ಹಾಕಿ ಸ್ವಲ್ಪ ಅಂತೆ. ಓಕೆ ಸರಿ ರೀ, ಒಂದ್ ನಿಮಿಷ. ಇನ್ನ ಒಂದ್ಸರಿ ತಗೊಂಡ್ಬಿಡೋಣವಾ? ಹಾಗಾದ್ರೆ ಇನ್ನ ಒಂದ್ಸರಿ ತಗೊಂಡ್ಬಿಡೋಣ, ತಡೀರಿ. ಈಗ ಮತ್ತೆ ನಾನು ನಿಮ್ಗೆ ಡಯಾಗ್ರಾಮ್ ಹಾಕಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಇದು ಆಗತ್ತೆ. ಸೊ ನೆಕ್ಸ್ಟ್ ಇನ್ನೊಂದ್ಸರಿ ತಗೊಂಡ್ಬಿಡೋಣ ಡಯಾಗ್ರಾಮ್. ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ನನ್ನ ಕ್ವೆಶನ್? ಓಕೆ, ಸೊ ಇವಾಗ ನಾನು ಹಾಕಿರೋದು ನಿಮಗೆ ಸರ್ಕಲ್ ಕಾಣಿಸ್ತಿದೆನಾ? ಇವಾಗ ಹಾಕಿರೋ ಸರ್ಕಲ್ ಕಾಣಿಸ್ತಿದೆನಾ? ಕನ್ಫರ್ಮ್ ಮಾಡಿ ಒಂದ್ಸರಿ. ಇವಾಗ ಹಾಕಿರೋದು ಕಾಣಿಸ್ತಿಲ್ವಾ? ಫೇಸಸ್ ಓಕೆ. ಇವಾಗ ಎರಡು ಸರ್ಕಲ್ ಕಾಣಿಸ್ತಿದೆನಾ? ಪರ್ಫೆಕ್ಟ್. ಸೊ ನಾನು ಡಿಲೀಟ್ ಮಾಡ್ಕೊಂಡ್ಬಿಡ್ಲಾ? ನಾನು ಕಾಣಿಸೋದ್ ಬೇಡ ಅಲ್ಲ ನಿಮ್ಗೆ? ಓಕೆ ಅಲ್ವಾ? ಪರ್ಫೆಕ್ಟ್ ಅಲ್ವಾ? ಸೊ ಕ್ವೆಶನ್ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ನನಗೆ? ಇಲ್ಲಿಂದ. ಸೊ ಓನ್ಲಿ 1% ಸೀಟ್ ಬಿಟ್ವೀನ್. ಓಕೆ, ಸೊ 8 ಜನ ಅಲ್ವಾ? ಸೊ 8 ಜನನ ಕೂರಿಸಿ. ನಾನು ಯಾವಾಗ್ಲೂ 2 ಡಯಾಗ್ರಾಮ್ ತಗೊಂತೀನಿ. ಕೆ ಅಂಡ್ ಓ ಎಷ್ಟು? ಓನ್ಲಿ 1% ಸಿಟ್ ಬಿಟ್ವೀನ್ ಕೆ ಅಂಡ್ ಓ. ಅಗೇನ್ ಕೆ ಅಂಡ್ ಓ. ಸೊ ಏನ್ ಹೇಳ್ತಿದ್ದಾರೆ? ಕ್ಯೂ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಓ. ಸೊ ಓ ಅಪೋಸಿಟ್ ಅಲ್ಲಿ ಫೇಸ್ ಮಾಡಿದ್ರೆ ಸೊ ಎಲ್ಲಿ ಥರ್ಡ್ ಟು ದ ರೈಟ್ ಕ್ಯೂ ಬರ್ತಾನೆ. ಸೊ ಓ ಇನ್ಸೈಡ್ ಫೇಸ್ ಮಾಡಿದ್ರೆ ಕ್ಯೂ ಅನ್ನೋ ವ್ಯಕ್ತಿ ಇಲ್ಲಿ ಬರ್ತಾನೆ. ಓಕೆ, ದೆನ್ ಕ್ಯೂ ಫೇಸಸ್ ಔಟ್ಸೈಡ್, ಕ್ಯೂ ಫೇಸಸ್ ಔಟ್ಸೈಡ್. ಅದಾದ್ಮೇಲೆ ಕ್ಯೂ ಸಿಟ್ಸ್ third to the right of O. M sits to the immediate right of Q. So immediate right of Q ಯಾರು ಕೂತ್ಕೊಂಡಿರ್ತಾರೆ? M ಅನ್ನೋ ವ್ಯಕ್ತಿ ಕೂತಿರ್ತಾರೆ. M ಅನ್ನೋ ವ್ಯಕ್ತಿ ಕೂತಿರ್ತಾರೆ. ಪರ್ಫೆಕ್ಟ್. Then L sits second to the left of P. P is not an immediate neighbor of O. So O ಗೆ ಅಕ್ಕಪಕ್ಕ P ಕೂರೋ ಹಾಗಿಲ್ಲ. O ಗೆ ಅಕ್ಕಪಕ್ಕ P ಕೂರೋ ಹಾಗಿಲ್ಲ. ಸೊ ಹಾಗಾದ್ರೆ ಸೆಕೆಂಡ್ ಟು ದ ಲೆಫ್ಟ್, L sits second to the left of P. ಸೊ P ನ ಇಲ್ಲಿ ತಗೊಂಡ್ರೆ
ಮೇಲಾದ್ರೂ ಹಾಕಿ ಕೆಳಗಾದ್ರೂ ಹಾಕಿ. ಸೊ ಮೇಲ್ ಹಾಕಿದ್ರೆ ಆಲ್ರೆಡಿ ಎಂ ಪ್ಲೇಸ್ ಆಗಿದ್ದಾರೆ, ಕೆಳಗ್ ಹಾಕಿದ್ರೆ ಆಲ್ರೆಡಿ ಓ ಪ್ಲೇಸ್ ಆಗಿದ್ದಾರೆ. ಹಾಗಾದ್ರೆ ಪಿ ಅನ್ನೋ ವ್ಯಕ್ತಿ ಇಲ್ಲೂ ಬರೋ ಹಾಗಿಲ್ಲ. ಸೊ ಹಾಗಾದ್ರೆ ಪಿ ಅನ್ನೋ ವ್ಯಕ್ತಿ ಇಲ್ಲೇ ಬರ್ಬೇಕು. ಅವನಿಗೆ ಸೆಕೆಂಡ್ ಟು ದ ಲೆಫ್ಟ್ ಎಲ್ಲಿರ್ಬೇಕು ಅಂದ್ರೆ ಔಟ್ ಸೈಡ್ ಮಾಡಿದ್ರೆ ರೈಟ್ ಆಗತ್ತೆ, ಸೊ ಇನ್ಸೈಡ್ ಮಾಡಿದ್ರೆ ಲೆಫ್ಟ್ ಆಗತ್ತೆ. ಹಾಗಾದ್ರೆ ಎಲ್ ಅನ್ನೋ ವ್ಯಕ್ತಿ ನನಗೆ ಇಲ್ಲೇ ಬರ್ಬೇಕು ಮೇಲಿಂದು ಡಯಾಗ್ರಾಮ್ ಪ್ರಕಾರ. ಸೊ ಮೇಲ್ಗಡೆದು ಡಯಾಗ್ರಾಮ್ ಪ್ರಕಾರ ನನಗೆ ಇಲ್ಲಿ ಬರ್ಬೇಕು. ಸೊ ಹಾಗಾದ್ರೆ ಕೆಳಗಡೆ ಡಯಾಗ್ರಾಮ್ ಪ್ರಕಾರ ನೋಡ್ರಿ ಏನಾಗತ್ತೆ, ಪಿ ಅನ್ನೋ ವ್ಯಕ್ತಿ ಹೋಗಿ ಅಕ್ಕಪಕ್ಕ ಕೂರೋಂಗಿಲ್ಲ. ಸೊ ಪಿ ನ ಇಲ್ಲೇನಾದ್ರು ತಗೊಂಡ್ರೆ, ಸೊ ನೀವು ಔಟ್ ಸೈಡ್ ಮಾಡಿದ್ರೆ ಆಲ್ರೆಡಿ ಕೆ ಪ್ಲೇಸ್ ಆಗಿದ್ದಾನೆ ಲೆಫ್ಟ್ ಸೈಡು, ಇನ್ಸೈಡ್ ಮಾಡಿದ್ರೆ ಲೆಫ್ಟ್ ಸೈಡ್ ಎಂ ಪ್ಲೇಸ್ ಆಗಿದ್ದಾನೆ. ಹಾಗಾದ್ರೆ ಪಿ ಅನ್ನೋರು ಇಲ್ಲೂ ಬರೋಗಿಲ್ಲ. ಮಿಕ್ಕಿರೋದು ಒಂದೇ ಜಾಗ ಪಿಗೆ ಇಲ್ಲೇ ಬರ್ಬೇಕು, ಸೆಕೆಂಡ್ ಟು ದ ಲೆಫ್ಟ್ ಬರ್ಬೇಕು. ಸೊ ಸೆಕೆಂಡ್ ಟು ದ ಲೆಫ್ಟ್ ಅಂತಂದ್ರೆ ನಾನು ಔಟ್ ಸೈಡ್ ತಗೊಂಡ್ರೆ ಕ್ಯೂ ಪ್ಲೇಸ್ ಆಗಿದ್ದಾನೆ, ಸೊ ಸಾರಿ ಇನ್ಸೈಡ್ ತಗೊಂಡ್ರೆ ಕ್ಯೂ ಪ್ಲೇಸ್ ಆಗಿದ್ದಾನೆ, ಔಟ್ ಸೈಡ್ ತಗೊಬೇಕು. ಸೊ ಸೆಕೆಂಡ್ ಟು ದ ಲೆಫ್ಟ್ ಅಂದ್ರೆ ಎಲ್ ಅನ್ನೋ ವ್ಯಕ್ತಿ ಇಲ್ಲೇ ಬರ್ತಾನೆ. ಸೀನೋರ್ದು ಡಯಾಗ್ರಾಮ್ ಆಗಿದೆ, ನೋಡೋಣ ರೀ. ಸೊ ನೋಡೋಣ. ಓಕೆ, ದೆನ್ immediate neighbors of L faces the opposite direction. Immediate neighbors of L faces the opposite direction. ಒಬ್ರು ಇನ್ಸೈಡ್ ಮತ್ತೆ ಒಬ್ರು ಔಟ್ ಸೈಡ್. ಅಗೇನ್ ಒಬ್ರು ಔಟ್ ಸೈಡ್ ಮಾಡಿದ್ರೆ ಒಬ್ರು ಇನ್ಸೈಡ್ ಆಗಿರ್ಬೇಕು. ದೆನ್ J sits third to the left of N. J is not an immediate neighbor of P. P and K ನೋಡಿ, ಜೆ ಅನ್ನೋ ವ್ಯಕ್ತಿ ಇಲ್ಲೂ ಬರೋಗಿಲ್ಲ, ಕೆಗೆ ಇಮಿಡಿಯೇಟ್ ನೈಬರ್ ಇಲ್ಲೂ ಬರಂಗಿಲ್ಲ ಅಂದ್ರೆ ನನಗೆ ಈ ಡಯಾಗ್ರಾಮ್ ರಾಂಗ್ ಆಗತ್ತೆ. ಸೊ ಇಮಿಡಿಯೇಟ್ಗೆ ಕೆ ಪಿಗೆ ನನಗೆ ಏನಿರಬಾರ್ದು, ಜೆ ಅನ್ನೋರು ಇರಬಾರ್ದು. ಸೊ ಓಕೆ, ಪಿ ಜೆ ಅನ್ನೋ ವ್ಯಕ್ತಿ ಪಿಗೆ ಅಕ್ಕಪಕ್ಕ ಕೂರಿರ್ಬಾರ್ದು ಅಂದ್ರೆ ಜೆ ಅನ್ನೋ ವ್ಯಕ್ತಿ ನನಗೆ ಎಲ್ಲಿ ಕುತ್ಕೊಬೇಕು, ಇಲ್ಲೇ ಕುತ್ಕೊಬೇಕು. ಸೊ ಅವ್ರು ಏನ್ ಹೇಳಿದ್ದಾರೆ, ಜೆ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಎನ್. ಹಾಗಾದ್ರೆ ಎನ್ಗೆ ಮಿಕ್ಕಿರೋ ಜಾಗ ಇಲ್ಲೇ. ಥರ್ಡ್ ಟು ದ ಲೆಫ್ಟ್ ಆಫ್ ಎನ್ ಅಂತಂದ್ರೆ ನಾನು ಔಟ್ ಸೈಡ್ ಮಾಡಿದ್ರೆ ರೈಟ್ ಆಗತ್ತೆ, ಸೊ ಇನ್ಸೈಡ್ ಮಾಡಿದ್ರೆ ಥರ್ಡ್ ಟು ದ ಲೆಫ್ಟ್ ಆಫ್ ಎನ್. ಸೊ ಎಂ ಅಂಡ್ ಜೆ ಆರ್ faces the direction same as that of the n. So m and j ಅನ್ನೋರು n ಗೆ ಯಾವ ಡೈರೆಕ್ಷನ್ ಅಲ್ಲಿ ಇರ್ತಾರಲ್ವಾ ಅದೇ ಡೈರೆಕ್ಷನ್ ಅಲ್ಲಿ ಇರ್ತಾರೆ. ಸೊ ಆಮೇಲೆ ದೆನ್ L sits second to the left of P. L faces the direction opposite to O. L faces the direction opposite to O. O ಗೆ ಅಪೋಸಿಟ್ ಆಗಿ ಎಲ್ಲೂ ಕೂತಿರ್ತಾರೆ. ಡಯಾಗ್ರಾಮ್ ಅರ್ಥ ಆಯ್ತಾ ರೀ? ಸೊ ನಾನು ಯಾವ ತರ ಅಪ್ರೋಚ್ ಹೋದೆ, ಯಾಕೆ ಈ ಡಯಾಗ್ರಾಮ್ ನ ಕ್ಯಾನ್ಸಲ್ ಮಾಡಿದೆ? ಎವ್ರಿ ಒನ್ ಗಾಟ್ ದ ಸೇಮ್ ಥಿಂಗ್. ಯಾರಾದ್ರೂ ಸಾಲ್ವ್ ಮಾಡಿದ್ರ ನನ್ ಜೊತೆಗೆ ಮಾಡಿದ್ರೆ ನೀವು ಸಾಲ್ವ್ ಮಾಡಿದ್ರ? ಸೊ ನೋಡಿ, ನಮ್ಗೆ ಡಯಾಗ್ರಾಮ್ ಬರ್ತಿದೆ ಮೇಲ್ಗಡೆ. ಗಾಟ್ ಇಟ್, ಜಯಶ್ರೀ ಅವರು ಆಗಿದೆ. ಸೊ ಎಂ, ಓಕೆ, ಎಂ ಜೆ ಓ ಎಲ್ ಕೆ ಪಿ ಎನ್ ಕ್ಯೂ. ಪರ್ಫೆಕ್ಟ್ ಸೀನೋ ಅವರೇ. ಸೊ ಎಂ ಜೆ ಓ ಎನ್ ಇನ್ಸೈಡ್ ಅಲ್ಲಿ ಫೇಸ್ ಮಾಡಿದ್ದಾರೆ, ವೆರಿ ಗುಡ್. ದೆನ್ ಎಲ್ ಎಲ್ ಕೆ, ದೆನ್ ಪಿ ಕ್ಯೂ ಔಟ್ ಸೈಡ್, ವೆರಿ ಗುಡ್. ಸೀನೋರಿ ಕರೆಕ್ಟ್ ಆಗಿ ಬಂದಿದೆ. ಮತ್ತೆ ಯಾರಿಗೆ ಇದೇ ತರ ಡಯಾಗ್ರಾಮ್ ಬಂದಿದೆ? ಮತ್ತೆ ಯಾರಿಗ್ ಬಂದಿದೆ? ಎವ್ರಿ ಒನ್ ಗಾಟ್ ದ ಸೇಮ್ ಥಿಂಗ್. ಸೊ ಇದ್ರ ಮೇಲೆ ಕ್ವೆಶನ್ಸ್ 5 ಕ್ವೆಶನ್ಸ್ ಇರುತ್ತೆ, ಸಿಂಪಲ್ ಆಗಿರುತ್ತೆ, ಏನು ಇಲ್ಲ ರೀ, ಸಿಂಪಲ್ ಕ್ವೆಶನ್ಸ್ ಇರುತ್ತೆ. ನಿಮಗೆ ಒಂದ್ಸರಿ ಇದು ಡಯಾಗ್ರಾಮ್ ಮಾಡಕ್ ಬಂತ 5 ಕ್ವೆಶನ್ ನಿಮ್ಗೆ ತುಂಬಾ ಈಸಿ ಆಗಿರುತ್ತೆ. ಸೊ ಅದ್ರದ್ಮೇಲೆ ನಾವು ಟೈಮ್ ಸ್ಪೆಂಡ್ ಮಾಡೋದು ಬೇಡ ಈಗ, ಓಕೆನಾ? ಸೊ ಹಾಗಾದ್ಮೇಲೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಬನ್ನಿ, 14th one, so that we can solve more number of question ಅಲ್ವಾ? 14th one ಸಾಲ್ವ್ ಮಾಡಿ ಫ್ರೆಂಡ್ಸ್. In a queue, Arun is 10th from the front, while Mukesh is 25th from behind and Maha is just middle of these two. If there will be a 50 person in a queue, so what is the position does Maha occupies from the front? From the front ಇಂದ ಮಹಾ ಅವರು ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ?
got it? Anyone? ಈರಣ್ಣ, ಜಯಶ್ರೀ, ಸೀನು, ಪವಿತ್ರ. ಟೋಟಲ್ ಎಷ್ಟು ಜನ ಇದ್ದಾರೆ? ನನಗೆ 50 ಜನ ಇದ್ದಾರೆ. ಟೋಟಲ್ 50 ಜನ ಇದ್ದಾರೆ. ಓಕೆನಾ? ಸೊ ಅರುಣ್ ಈಸ್ 10th ಫ್ರಮ್ ದ ಫ್ರಂಟ್ ಎಂಡ್. ಸೊ ಫ್ರಂಟ್ ಇಂದ ಇವನು ಅರುಣ್ ಅನ್ನೋರು ನನಗೆ 10ನೇನ ಆಗಿರ್ತಾನೆ. ಅಂದ್ರೆ ಫ್ರಂಟ್ ಇಂದ ಇವ್ರ ಮಧ್ಯೆ 9 ಜನ ಇರ್ತಾರೆ. ಸೊ ಇವ್ರು ಯಾರು? ಅರುಣ್ ಆಗಿರ್ತಾರ. ಓಕೆ, ದೆನ್ ವೈಲ್ ಮುಖೇಶ್ ಈಸ್ 25th ಫ್ರಮ್ ದ ಬಿಹೈಂಡ್. ಸೊ 25ನೇ ವ್ಯಕ್ತಿ ಎಲ್ಲಿಂದ? ನನಗೆ ಈ ಕಡೆಯಿಂದ, ಹಿಂದ್ಗಡೆಯಿಂದ 25ನೇ ವ್ಯಕ್ತಿ ಆದ್ರೆ ಫ್ರಂಟ್ ಇಂದ ಎಷ್ಟನೇ ವ್ಯಕ್ತಿ ಆಗಿರ್ತಾರ ಅವರು? ಫ್ರಂಟ್ ಇಂದ ಎಷ್ಟನೇ ವ್ಯಕ್ತಿ ಆಗಿರ್ತಾರೆ? 24th ಆಗಿರ್ತಾರ. ಹೌದೋ ಇಲ್ವೋ? 24th ಪೀಪಲ್, 24th ಪರ್ಸನ್ ಫ್ರಂಟ್ ಇಂದ ಯಾರಾಗಿರ್ತಾರೆ? ಮುಖೇಶ್ ಅನ್ನೋರು ಆಗಿರ್ತಾರೆ. ಮುಖೇಶ್ ಅನ್ನೋ ವ್ಯಕ್ತಿ ಆಗಿರ್ತಾರೆ. ರಂಜಿತಾ, ಈರಣ್ಣ 17 ಅಂತ ಹೇಳ್ತಿದ್ರು. ವೆರಿ ಗುಡ್. ಸೊ ಹಾಗಾದ್ರೆ ಫ್ರಂಟ್ ಇಂದ, ಓಕೆ, ಫ್ರಂಟ್ ಇಂದ ಅವರು, ಪರ್ಫೆಕ್ಟ್. ಸೊ ಟೋಟಲ್ ಎಷ್ಟು ಇವ್ರಿಬ್ರು ಮಧ್ಯೆ ನನಗೆ ಇವ್ರಿಬ್ರು ಮಧ್ಯೆ ಎಷ್ಟಿರ್ತಾರೆ? ಸೊ ಟೋಟಲ್ ಎಷ್ಟಿದೆ ನನಗೆ? ಇಲ್ಲಿಂದ 10 ಮತ್ತೆ 24 ಮಧ್ಯೆ ಡಿಫ್ರೆನ್ಸ್ 14. ಅಂದ್ರೆ ಆ ಕಡೆ 6 ಜನ, ಈ ಕಡೆ 6 ಜನ. 6 ಪ್ಲಸ್ 10, ಸೊ 16. ಸೊ ಇವರು ನನಗೆ 17th ಅನ್ನೋ ವ್ಯಕ್ತಿ ಆಗಿರ್ತಾರೆ. ಇವರು 17th ಅನ್ನೋ ವ್ಯಕ್ತಿ ಆಗಿರ್ತಾರೆ. ಆಪ್ಷನ್ ಇ. ವೆರಿ ಗುಡ್ ಪೀಪಲ್, ಪರ್ಫೆಕ್ಟ್. ಸೊ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ನಿಮ್ಗೆ ಬ್ಲಡ್ ರಿಲೇಷನ್ ಮೇಲೆ ಕ್ವೆಶನ್ ಇದೆ, ಸಾಲ್ವ್ ಮಾಡಿ. ಬ್ಲಡ್ ರಿಲೇಷನ್ ಮೇಲೆ ಕ್ವೆಶನ್ ಇದೆ ಫ್ರೆಂಡ್ಸ್ ನೆಕ್ಸ್ಟ್ ನಿಮ್ಗೆ. ಸೊ 8 ಜನ ಇದ್ದಾರೆ. ಸೊ ದೇರ್ ಆರ್ 2 ಮ್ಯಾರಿಡ್ ಕಪಲ್ಸ್, 3 ಜನರೇಷನ್. ಸೊ ಏನ್ ಹೇಳಿದಾರೆ ನೋಡಿ, ಇ ಈಸ್ ದ ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಆಫ್ ಹೆಚ್. ಸೊ ಇ ಈಸ್ ದ ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಆಫ್ ಹೆಚ್. E is the maternal grandmother of H, who is the only son of D. D is the brother-in-law of F. Okay, so D is the brother-in-law of F. So D is the brother-in-law of F. D brother-in-law ಅಂದ್ರೆ ಅವ್ರದ್ದು ಮೇಲ್ ಕ್ಯಾರೆಕ್ಟರ್ ಆಯ್ತು. ಸೊ ಹಾಗಾದ್ರೆ D ಇಲ್ಲಿ ಬರಕ್ ಸಾಧ್ಯ ಇಲ್ಲ, ಬಿಕಾಸ್ brother-in-law ಅಂದ್ರೆ ಮೇಲ್ ಕ್ಯಾರೆಕ್ಟರು. ಓನ್ಲಿ ಸನ್ ಅಂತಂದ್ರೆ H ಅನ್ನೋ ವ್ಯಕ್ತಿನೂ ಕೂಡ ನನಗೆ ಸನ್ ಆಗಿರ್ತಾನೆ, ಅವನು ಕೂಡ ಮೇಲ್ ಕ್ಯಾರೆಕ್ಟರ್ ಆಗಿರುತ್ತೆ. ಅಂಡ್ ವೈಸ್ ವರ್ಸಾ ಅಂತ ಹೇಳಿದಾರೆ ನೋಡಿ. ಸೊ ಡಿ ಈಸ್ ದ ಬ್ರದರ್ ಇನ್ ಲಾ ಆಫ್ ಎಫ್ ಅಂಡ್ ವೈಸ್ ವರ್ಸಾ. ಸೊ ಡಿ ಈಸ್ ದ ಬ್ರದರ್ ಇನ್ ಲಾ ಆಫ್ ಎಫ್ ಅಂತಂದ್ರೆ, ಸೊ ಡಿಗೆ ಹೆಂಡತಿ ಇರ್ತಾರೆ, ಅವ್ರ ಹೆಂಡತಿಯ ಅಣ್ಣ ಅಥವಾ ತಂಗಿ, ಇವ್ರಿಗೆ ಇವರು ಬ್ರದರ್ ಇನ್ ಲಾ ಅಂತ ಕರಿಬೇಕು. ಸೊ ಇವರು ವೈಸ್ ವರ್ಸಾ ಅಂತಾನು ಕೂಡ ಹೇಳಿದ್ದಾರೆ. ಅಂದ್ರೆ ಏನದ್ರ ಅರ್ಥ? D is the brother-in-law of F and F is the brother-in-law of D. F is the brother-in-law of D. F is also brother-in-law of D. ಹಾಗಾದ್ರೆ ಡಿಗೆ ಹೆಂಡತಿ ಇರ್ತಾರಲ್ವಾ, ಅವ್ರಿಗೆ ಅಣ್ಣ ಅಥವಾ ತಮ್ಮ, ಇವ್ರಿಗೆ ಬ್ರದರ್ ಇನ್ ಲಾ ಅಂತ ಕರಿಬೇಕು, ಇವರು ಕೂಡ ಇವರಿಗೆ ಬ್ರದರ್ ಇನ್ ಲಾ ಅಂತಾನೆ ಕರಿಬೇಕು. ಸೊ ಎಫ್ ಈಸ್ ಅ ಮ್ಯಾಟರ್ನಲ್ ಅಂಕಲ್ ಆಫ್ ಬಿ. ಸೊ ಎಫ್ ಈಸ್ ಮ್ಯಾಟರ್ನಲ್ ಅಂಕಲ್ ಅಂತ ಅಂದ್ರೆ ಏನು? ಇವ್ರಿಬ್ರಿಗೆ ಒಬ್ಬ ಮಗ ಇದ್ದಾನೆ, ಯಾರವರು? ಬಿ. ಈಗ ಏನಾಗತ್ತ, ಅವರು ಮ್ಯಾಟರ್ನಲ್ ಅಂಕಲ್ ಆದ್ರೆ ಇವರು ಅಮ್ಮನ ಕಡೆಯಿಂದ ರಿಲೇಷನ್ ಅಂದ್ರೆ ಮ್ಯಾಟರ್ನಲ್ ಅಂಕಲ್ ಆಫ್ ಬಿ. ಸೊ ಸಿ ಈಸ್ ದ ಡಾಟರ್ ಇನ್ ಲಾ ಆಫ್ ಜಿ. ಸೊ ಸಿ ಈಸ್ ದ ಡಾಟರ್ ಇನ್ ಲಾ ಆಫ್ ಜಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಈಗ ಇವರು ಮಗಳಾಗ್ಬೇಕು ಅಂದ್ರೆ ಏನಾಗ್ಬೇಕು? ಡಾಟರ್ ಇನ್ ಲಾ ಆಗಕ್ಕೆ ಈ ಕಡೆ ಬರಕ್ ಸಾಧ್ಯನೇ ಇಲ್ಲ. ಸೊ ಹಾಗಾದ್ರೆ ನನಗೆ ಇಲ್ಲಿ ಒಬ್ಬ ವ್ಯಕ್ತಿ ಇರ್ಬೇಕು, ಅವರು ಸಿ ಈಸ್ ದ ಡಾಟರ್ ಇನ್ ಲಾ ಆಫ್
G. C is the daughter-in-law of G. ಸೊ G ಅನ್ನೋರು F ಗೆ ತಂದೆ ಅಥವಾ ತಾಯಿ ಯಾವ್ದಾದ್ರು ಆಗಿರ್ಬೋದು. ಸೊ A is the father of F. ಸೊ A is the father of F ಅಂತಂದ್ರೆ G ಅನ್ನೋರು ಏನಾಗಿರ್ತಾರೆ, ಮದರ್ ಆಗಿರ್ತಾರೆ. A is the father of F. A is the father of F. Who has a siblings? So F has a sibling. Yes, perfect. ನನಗೆ F ಗೆ ಒಬ್ರು ತಂಗಿ ಇದ್ದಾರೆ. ತಂಗಿ ಇದ್ದಾರೆ. We had done anything wrong in this? There are two married couple, 3 generation. Okay, 2 married couple ಬಂದಿಲ್ಲ, ನಂಗೆ 3 married couple ಬಂದಿದೆ. So let me check this. E is the maternal grandmother of H. So E is the maternal grandmother of H. So E is the maternal grandmother of H. E is the maternal grandmother of H. Who is the only son of D? Who is the only son of D? And D is the brother-in-law of F. So D is the brother-in-law of F andre. So D is brother-in-law of F. So D is the brother-in-law of F. And vice versa. Also vice versa. Perfect. Only son of D. So only son of D. Perfect. So D is the brother-in-law of F and vice versa. F is the maternal uncle of B. So F is the maternal uncle of B. F is the maternal uncle of B. So C is the daughter-in-law of G. So C is the daughter-in-law of G. C is the daughter-in-law of C is the daughter-in-law of G. Perfect. So A is the father of F. So A is the father of F. C is the wife of D. C ಹೆಂಗ್ರಿ wife ಆಗತ್ತೆ? So C is wife of D ಅಂತ ನೀವು ಕನ್ಸಿಡರ್ ಮಾಡಿದ್ರೆ, so C ಅನ್ನೋರ್ wife ಅಂತ ಕನ್ಸಿಡರ್ ಮಾಡಿದ್ರೆ, so D is the brother-in-law of F, vice versa. F is the maternal uncle of B. F is the maternal uncle of B. Perfect. So A is the father of F. A is the father of F. ತ್ರೀ ಮ್ಯಾರಿಡ್ ಕಪಲ್ಸ್ ಬಂದ್ಬಿಡ್ತಾರ್ರಿ ನೀವ್ ಹೇಳಿದ ಪ್ರಕಾರ ಮಾಡಿದ್ರೆ. G is the father of D. G is the father of D. Let me write it once again. So there are two married couple. Ibru married couple irbeku. So E is the maternal grandmother of H. So E is maternal grandmother of H. Idu perfecta. Then who is the only son of D? So who is the only son of D? Who is the only son of D? D is the brother-in-law of F. So D is the brother-in-law of F. D is the brother-in-law of F and vice versa. So illivargu correct ide. F is the maternal uncle of B. So F is the maternal uncle of B. F is the maternal uncle of B.
ಪರ್ಫೆಕ್ಟ್, ಕರೆಕ್ಟ್ ಆಗಿದೆ. ಸೊ ಸಿ ಇಸ್ ದ ಡಾಟರ್ ಇನ್ ಲಾ ಆಫ್ ಜಿ. ಸೊ ಸಿ ಇಸ್ ದ ಡಾಟರ್ ಇನ್ ಲಾ ಆಫ್ ಜಿ. ಸೊ ಹಾಗಾದ್ರೆ ಸಿ ಇಸ್ ದ ಡಾಟರ್ ಇನ್ ಲಾ ಆಫ್ ಜಿ ಅಂದ್ರೆ ಇಲ್ಲಿ 2 ಕಂಡೀಷನ್ ಬರುತ್ತೆ, ಹೌದಾ? ಒಂದು, ಡಿಗೆ ಅವರು ಜಿ ಅನ್ನೋರು ಫಾದರ್ ಅಥವಾ ಮದರ್ ಆಗಿರ್ಬೋದು, ಫಾದರ್ ಅಥವಾ ಮದರ್ ಆಗಿರ್ಬೋದು. ಆವಾಗ ಏನಾಗುತ್ತೆ, ಸಿ ಅನ್ನೋರು ಡಾಟರ್ ಇನ್ ಲಾ ಆಗತ್ತಾರೆ. ಸೊ ಸಿ ಅನ್ನೋರು ಡಾಟರ್ ಇನ್ ಲಾ ಆಗ್ತಾರೆ. ಸೊ ಇನ್ನ ಒಂದ್ ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಎಫ್ ನ ಇಲ್ಲಿ ತೊಗೊಂತೀನ, ಸಿ ನ ಇಲ್ಲಿ ತೊಗೊಂತೀನಿ, ಅಗೇನ್ ಡಿ ನ ಇಲ್ಲಿ ತೊಗೊಂಡಾಗ ಪರ್ಫೆಕ್ಟ್. ಸೊ ಹೆಚ್ ಅಗೇನ್ ಬಿ, ಹೆಚ್ಚು ಬಿ. ಸೊ ಸಿಗೆ ಇ ಅನ್ನೋರು ಇದ್ದಾರೆ. ಇಲ್ಲಿ 2 ಕಂಡೀಷನ್ ಬರುತ್ತೆ ನೋಡಿ. ಏನಿದು? ಸಿ ಇಸ್ ದ ಡಾಟರ್ ಇನ್ ಲಾ ಆಫ್ ಜಿ. ಸೊ ಸಿ ಇಸ್ ದ ಡಾಟರ್ ಇನ್ ಲಾ ಆಫ್ ಜಿ ಅಂತ ಅಂದ್ರೆ, ಡಾಟರ್ ಇನ್ ಲಾ ಆಫ್ ಜಿ, ಸಿ ಇಸ್ ದ ಡಾಟರ್ ಇನ್ ಲಾ ಆಫ್ ಜಿ. ಸೊ ಹಾಗಾದ್ರೆ ಡಿಗೆ ಇವರು ತಂದೆ ಅಥವಾ ತಾಯಿ ಆಗಿರ್ಬೇಕು ಜಿ, ಅವಾಗ ಮಾತ್ರ ನನಗೆ ಡಾಟರ್ ಇನ್ ಲಾ ಆಗತ್ತೆ. ಇಲ್ಲ ಅಂದ್ರೆ ಇನ್ನ ಒಂದ್ ಕಂಡೀಷನ್ ಏನಿರುತ್ತೆ, ಹೀಗೆ ಒಬ್ರು ಇರ್ತಾರೆ, ಒಬ್ರು ಮದ್ವೆ ಆಗಿರ್ತಾರೆ. ಸೊ ಇವ್ರು ಮಗನೇ ಆಗ್ಬೇಕಾ? ಹಾಗಾದ್ರೆ ಇನ್ನ ಒಬ್ರು ಡಾಟರ್ ಇನ್ ಲಾ ಆಫ್ ಜಿ. ಸೊ ಜಿ ಇಲ್ಲಿ ಬರ್ತಾರೆ. ಇನ್ನ ಒಂದ್ ಕಂಡೀಷನ್ ಅಲ್ಲಿ ನಂಗೆ ಏನ್ ಬರುತ್ತೆ, ಇನ್ನ ಒಂದ್ ಕಂಡೀಷನ್ ಅಲ್ಲಿ ಸಿ ಇಲ್ಲಿ ಬರುತ್ತೆ. ಬಟ್ ಅವ್ರು ಹೇಳಿರೋದು ನನಗೇನು, ದೇರ್ ಆರ್ 2 ಮ್ಯಾರಿಡ್ ಕಪಲ್ಸ್. ಟೂ ಮ್ಯಾರಿಡ್ ಕಪಲ್ಸ್ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ 3 ಮ್ಯಾರಿಡ್ ಕಪಲ್ಸ್ ಬರುತ್ತೆ. ಸೊ ಈ ಡಯಾಗ್ರಾಮ್ ಹೋಗತ್ತೆ. ಸೊ ಇದನ್ನು ಕಾಣಿಸ್ತಿಲ್ಲ ಅಲ್ವಾ ನಿಮ್ಗೆ? ನಿಮಿಷ, ನಾನು ಬರೀತಿರೋದು ಕಾಣಿಸ್ತಾನೆ ಇಲ್ಲ ಅನ್ಕೊಂತೀನಿ. Give me a minute. So now ಇವಾಗ ಚೆಕ್ ಮಾಡಿ. ಬಟ್ ಕ್ವೆಶನ್ ಕಾಣಿಸ್ತಿಲ್ಲ ಅಲ್ಲ? ಕ್ವೆಶನ್ ಮೇಲ್ ತೊಗೊಂಡ್ಬಿಡ್ತೀನಿ. ಇದು ಸೆಟ್ಟಿಂಗ್ ಚೇಂಜ್ ಆಗ್ಬಿಟ್ಟಿದೆ ರೀ. ಸೊ ಇವಾಗ ಆಮೇಲೆ ಸೆಟ್ ಮಾಡ್ತೀನಿ, ಏನಾಗಿದೆ ಅಂತ ನೋಡ್ತೀನಿ. ಇಷ್ಟು ದಿನ ಕರೆಕ್ಟ್ ಆಗಿತ್ತು. Let me take up this. I hope now it is clearly visible. Yes. ಹೀಗೆ ಮದರ್ ಆರ್ ಫಾದರ್ ಡೆತ್ ಆಗಿದ್ದಾರೆ. ಸೊ ಓನ್ಲಿ 2 ಮ್ಯಾರಿಡ್ ಕಪಲ್ಸ್ ಆರ್ ದೇರ್. ಎಸ್, ಪರ್ಫೆಕ್ಟ್. ಅದೇ ರೀ, ಅದನ್ನೇ ಹೇಳ್ತಿದ್ದೀನಿ ನಾನು. ಆ ಕಂಡೀಷನ್ ಹೋಗುತ್ತೆ. 3 ಮ್ಯಾರಿಡ್ ಕಪಲ್ಸ್ ಬಂದ್ರೆ ಅದು ಕಂಡೀಷನ್ ಹೋಗುತ್ತೆ. ಹಾಗಾದ್ರೆ ನಂಗೆ ಲಾಸ್ಟ್ ಅಲ್ಲಿ ಬರೋದಿದೆ, ಓನ್ಲಿ 2 ಮ್ಯಾರಿಡ್ ಕಪಲ್ಸ್ ಅಂತ ಹೇಳಿದ್ದಾರೆ. ಎಫ್ ಈಸ್ ದ ಮ್ಯಾಟರ್ನಲ್ ಅಂಕಲ್, ಸಿ ಈಸ್ ದ ಡಾಟರ್ ಇನ್ ಲಾ ಆಫ್ ಜಿ. ಸೊ ಸಿ ಈಸ್ ದ ಡಾಟರ್ ಇನ್ ಲಾ ಆಫ್ ಜಿ, ಎ ಈಸ್ ದ ಫಾದರ್ ಆಫ್ ಎಫ್. ಸೊ ಎ ಈಸ್ ದ ಫಾದರ್ ಆಫ್ ಎಫ್. A is the father of F. Sorry. ಸೊ ಇವರು ನನಗೆ ಮೇಲ್ ಆದ್ರೂ ಆಗಿರ್ಬೋದು, ಫಿಮೇಲ್ ಆದ್ರೂ ಆಗಿರ್ಬೋದು. ಸೊ ನೋಡಿ ಏನ್ ಹೇಳ್ತಿದಾರೆ ಅವರು, ಓನ್ಲಿ ಸನ್. ಓನ್ಲಿ ಸನ್ ಅಂತ ಅಂದ್ರೆ ಬಿ ಏನಾಗಿರುತ್ತೆ ಹಾಗಾದ್ರೆ? ಸೊ ಬಿದು ಕ್ಯಾರೆಕ್ಟರ್ ಏನಾಗಿರುತ್ತೆ? ಓನ್ಲಿ ಸನ್ ಅಂತಂದ್ರೆ ಬಿ ಅನ್ನೋರು ನನಗೆ ಡಾಟರ್ ಆಗಿರ್ತಾರ. ಬಿಕಾಸ್ ಒಬ್ರೇ ಮಗ ಇರ್ಬೇಕು.
So there are two married couples, 3 generation. E is the maternal grandmother of H. E is the maternal grandmother of H. Who is the only son of D? Only son of D ಅಂತಂದ್ರೆ ಇನ್ನ ಒಬ್ರು ಇದ್ರೆ ಅವರು ಏನಾಗಿರ್ಬೇಕು, ಮಗಳೇ ಆಗಿರ್ಬೇಕು. ಸೊ D is the brother in law of F and vice versa. Perfect. D is the brother in law of F and F is the brother in law of D. Perfect. Then A is the father of F. A is the father of F. Who has a sibling? F has a sibling. Girl ಆಗಿರ್ಬೇಕು. So understanding people this question. So based on this, again 3 problems will be there. Okay na? So ಯಾವುದು 3 problems na solve ಮಾಡ್ಬಿಡೋಣ. Again, how many male members are there in a family? So ಎಷ್ಟು ಜನ ನಿಮಗೆ ಮೇಲ್ ಮೆಂಬರ್ ಇದ್ದಾರೆ ಅಂತ ಕಂಡುಹಿಡಿಯಕ್ಕಾಗತ್ತಾ? ಇಲ್ಲ, ಬಿಕಾಸ್ ಜಿ ಅನ್ನೋದು ನನಗೆ ಫೀಮೇಲ್ ಆದ್ರೂ ಆಗಿರ್ಬೋದು ಅಥವಾ ಮೇಲ್ ಆದ್ರೂ ಆಗಿರ್ಬೋದು, ಕೆನಾಟ್ ಬಿ ಡಿಟರ್ಮೈನ್ಡ್. ಓಕೆ, ಪರ್ಫೆಕ್ಟ್. ಸೊ ನೆಕ್ಸ್ಟ್ ಕ್ವೆಶನ್, if G is a female, then if G is female, then how G related to B? B ಕಣ್ಣಿನಿಂದ ನೋಡಿದಾಗ G ಅನ್ನೋದು ಏನಾಗಿರ್ಬೇಕು, ನನಗೆ ಗ್ರ್ಯಾಂಡ್ ಮದರ್ ಆಗಿರ್ಬೇಕು. ಫಿಮೇಲ್ ಆದ್ರೆ ಏನಾಗುತ್ತೆ, ನನಗೆ ಬಿ ಗೆ ಅವರು ಗ್ರ್ಯಾಂಡ್ ಮದರ್ ಆಗಿರ್ತಾರೆ. ಹೌದಾ? ಆಪ್ಷನ್ ಅಲ್ಲಿ ಇದೆನಾ? ಆಪ್ಷನ್ ಎ. ಪರ್ಫೆಕ್ಟ್. ಸೊ ವೆರಿ ಗುಡ್. ನೆಕ್ಸ್ಟ್ ಕ್ವೆಶನ್, ಹೌ ಈಸ್ ಎ ರಿಲೇಟೆಡ್ ಟು ಸಿ's ಹಸ್ಬೆಂಡ್? ಸೊ ಹೌ ಈಸ್ ಎ ರಿಲೇಟೆಡ್ ಟು ಸಿ's ಹಸ್ಬೆಂಡ್? ಸಿ's ಹಸ್ಬೆಂಡ್ ಯಾರು? ನನಗೆ ಡಿ ಗೆ ಎ ಆಗ್ಬೇಕು, ಅವರಿಗೆ ಫಾದರ್ ಇನ್ ಲಾ ಆಗ್ಬೇಕು. ಬಿಕಾಸ್ ಅವರ ಹೆಂಡತಿಯ ಅಪ್ಪ ಅಂದ್ರೆ ಏನಾಗುತ್ತೆ, ಫಾದರ್ ಇನ್ ಲಾ. ಆಪ್ಷನ್ ಅಲ್ಲಿ ಇದೆನಾ ನನಗೆ? ಆಪ್ಷನ್ ಸಿ, ಫಾದರ್ ಇನ್ ಲಾ. ಪರ್ಫೆಕ್ಟ್. ಅಂಡರ್ಸ್ಟ್ಯಾಂಡಿಂಗ್ ಪೀಪಲ್, ಎನಿಬಡಿ ಹ್ಯಾವ್ ಎನಿ ಡೌಟ್? ನೀಡ್ ಟು ಎಕ್ಸ್ಪ್ಲೇನ್ ಒನ್ ಮೋರ್ ಟೈಮ್ ದಿಸ್ ಬ್ಲಡ್ ರಿಲೇಷನ್ ಕಾನ್ಸೆಪ್ಟ್. ಸೊ ಏನಿಲ್ಲ ರೀ, ಸೊ ನಿಮಗೆ ಬೇಸಿಕ್ಸ್ ಗೊತ್ತಿರ್ಬೇಕು. ಬೇಸಿಕ್ಸ್ ಅಂತಂದ್ರೆ ಏನು? ಮೇಲಿದ್ರೆ ಏನ್ ಮಾಡ್ತೀವಿ? ರೆಕ್ಟಾಂಗ್ಯುಲರ್. ದೆನ್ ಫೀಮೇಲ್ ಇದ್ರೆ ಏನು? ಕಪಲ್ ಇದ್ರೆ ನಾನು ಅಡಿಷನ್ ಇಂದ ಯೂಸ್ ಮಾಡ್ತೀನಿ. ಸೊ ಸಿಬ್ಲಿಂಗ್ ಇದ್ರೆ ಏನ್ ಮಾಡ್ತೀನಿ? ಸಿಬ್ಲಿಂಗ್ಸ್ ಇತ್ತು ಅಂದ್ರೆ ನಾನು ಏನ್ ಮಾಡ್ತೀನಿ? ಮೈನಸ್ ಇಂದ ಯೂಸ್ ಮಾಡ್ತೀನಿ. ಇದೇನಾಗುತ್ತೆ? 1 ಜನರೇಷನ್, 1 ಅಬೋ ಜನರೇಷನ್. ಇವಾಗ್ಲೂ ಬರೀತಿರೋದು ಕಾಣಿಸ್ತಿಲ್ಲ. ಓಕೆ, 1 ಅಬೋ ಜನರೇಷನ್ ಇಲ್ಲಿ ಕಡೆ ಇತ್ತು ಅಂದ್ರೆ 1 ಬಿಲೋ ಜನರೇಷನ್. ಸೆಟ್ಟಿಂಗ್ಸ್ ಚೇಂಜ್ ಆಗಿದೆ ರೀ, ನಾನು ನೋಡ್ತೀನಿ ಮತ್ತೆ ನಿಮ್ಗೆ. ಓಕೆ, ಸೊ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕ್ವೆಶನ್ ಬಿಟ್ಟಿದ್ದೆ, ಆ ಕ್ವೆಶನ್ ನೋಡ್ಬಿಡೋಣ. ಹಾಗಾದ್ರೆ ಈಸಿ ಇರತ್ರಿ, ಏನು ಇಲ್ಲ ಅದರಲ್ಲಿ. ನೋಡಿ, ಸೊ ಮೊದಲು ಕನ್ಕ್ಲೂಷನ್ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಎ ಈಸ್ ಗ್ರೇಟರ್ ದೆನ್ ಎನ್, ಎ ಈಸ್ ಈಕ್ವಲ್ ಟು ಎನ್. ಸೊ ನನಗೆ ಎರಡು ಒಂದೇ ಇದೆ. ಹಾಗಾದ್ರೆ ನೋಡಿ, ಎ ಈಸ್ ಗ್ರೇಟರ್ ದೆನ್ ಎನ್ ಆಗ್ತಿದೆ, ಮತ್ತೆ ಎ ಈಸ್ ಈಕ್ವಲ್ ಟು ಎನ್ ಕೂಡ ಆಗ್ತಿದೆ. ಹಾಗಾದ್ರೆ ಏನಾಗಿರುತ್ತೆ? ಐದರ್ ಕನ್ಕ್ಲೂಷನ್ 1 ನಾರ್ ಕನ್ಕ್ಲೂಷನ್ 2 ಫಾಲೋಸ್. ನಮಸ್ಕಾರ ವಿನೋದ್ ಅವರೇ. ಸೊ ನೆಕ್ಸ್ಟ್ ಕ್ವೆಶನ್, ಐದರ್ ಕನ್ಕ್ಲೂಷನ್ಗೆ ನೀವು ಹೋಗ್ಬೇಕಾಗತ್ತೆ, ಬಿಕಾಸ್ 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಒನ್ ಟ್ರೈ ಮಾಡಿ. ಎಫ್ ಈಸ್ ಲೆಸ್ ದೆನ್ ಯು. ಸೊ ಎಫ್ ಅಂಡ್ ಯು ಇವೆರಡರ ಮಧ್ಯೆ ನಾನೀಗ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ಬೇಕು. ಓಕೆ, ಎಫ್ ಗ್ರೇಟರ್ ದೆನ್ ಜೆ, ಎಫ್ ಈಸ್ ಲೆಸ್ ದೆನ್ ಜೆ, F less than J, J greater than or equal to T. ಬಟ್ ನಂಗೆ ಅವ್ರು ಕೇಳಿರೋದೇನು? ಎಫ್ ಅಂಡ್ ಯು ಅಲ್ವಾ? ಸೊ ಹಾಗಾದ್ರೆ ಜೆ ಗೆ ಇಲ್ಲಿ ರಿಲೇಷನ್ ಇದೆ, ಯು ಮತ್ತೆ ಜೆ ಗೆ ರಿಲೇಷನ್ ಏನಿದೆ? ಜೆ ಈಸ್ ಲೆಸ್ ದೆನ್ ಯು. ಸೊ ಎಫ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಯು ಅಂತ ಹೇಳಿದ್ದಾರೆ. ಇಲ್ಲ ರೀ, ಈಕ್ವಲ್ ಸಿಂಬಲ್ ಇಲ್ಲ. ಸೊ ನನಗೆ ಈಕ್ವಲ್ ಸಿಂಬಲ್ ಇದೆ. ಸೊ ನೈದರ್ ಯು ಈಸ್ ಗ್ರೇಟರ್ ದೆನ್ ಟಿ. ಅಗೇನ್ ಯು ಈಸ್ ಗ್ರೇಟರ್ ದೆನ್ ಟಿ ಅಂತ ಹೇಳಿದ್ದಾರೆ. ಸೊ ಯು ಇಲ್ಲಿದೆ ಜೆ. ಸೊ ಜೆ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು
greater than or equal to t, greater than or equal to t. So u is greater than t ಬರ್ತಿದೆ, u is greater than t ಇಲ್ಲ, equal ಕೂಡ ಬರ್ತಿದೆ. neither conclusion 1 nor 2 follow. t less than or equal to j less than or equal to u. So ಹಾಗಾದ್ರೆ next u is greater than t, u is greater than t. perfect. ಸೆಕೆಂಡ್ ಫಾಲೋ ಆಗ್ತಿದೆ ರೀ, ನನಗೆ ಮೊದಲನೇದು ಫಾಲೋ ಆಗ್ತಿಲ್ಲ. ಸೆಕೆಂಡ್ ಫಾಲೋ ಆಗತ್ತೆ ನೋಡಿ, u is greater than t. ನೋಡಿ u greater than or equal. So next question, r is less than or equal to q, r is less than or equal to q. So r u greater than m. ಸೊ ಅಗೇನ್ ಇಲ್ಲಿ ಯಾವ್ದಿದೆ, ನಂಗೆ u ಇದೆ ಅಲ್ವಾ, ಸೊ u m ಬರಿ ಹೋಗಿಲ್ಲ. ಸೊ u ಗೆ ಮತ್ತೆ m ಗೆ ರಿಲೇಷನ್ ಏನಿದೆ, u is less than or equal to h. ಸೊ r is less than or equal to q, q is h is equal to q, r is less than or equal to q ಇದೆ. ಈಕ್ವಲ್ ಟು ಕ್ವೆಶನ್ ಕಾಣಿಸ್ತಿಲ್ವಾ? ಸೊ ಇವಾಗ ಸೆಟ್ಟಿಂಗ್ ಫುಲ್ ಚೇಂಜ್ ಆಗ್ಬಿಟ್ಟಿದೆ ರೀ, ನಾನು ನೋಡ್ತೀನಿ ಏನಾಗಿದೆ ಅಂತ. ಓಕೆ, ಸೊ ಇಷ್ಟ ದಿನ ಪರ್ಫೆಕ್ಟ್ ಆಗಿತ್ತಲ್ವಾ ನಿಮ್ಗೆ? ಟ್ರೈ ಮಾಡಿ. ನೆಕ್ಸ್ಟ್ ಕ್ವೆಶನ್, ಎಸ್ ಅಗೇನ್ m is greater than or q is greater than or equal to m. q ಮತ್ತೆ m ಗೆ ನಾನು ರಿಲೇಶನ್ಶಿಪ್ ನ ಬಿಲ್ಡ್ ಮಾಡಬೇಕು. ಸೊ ಅಗೇನ್ u less than or equal to h is equal to q, u is greater than m, u is greater than m. again q is greater than or equal to m. ನೋಡಿ q is greater than or equal to m. ಇಲ್ಲಿ ಆಗಲ್ಲ, ಬಿಕಾಸ್ ಓನ್ಲಿ m is ಓನ್ಲಿ ಲೆಸ್ ದೆನ್ ಆಗಿದೆ. ಸೊ ನಿಮ್ಗೆ ಇದು ಒಂದೇ ಕನ್ಕ್ಲೂಷನ್ ಟ್ರೂ ಆಗತ್ತೆ, ಓನ್ಲಿ ಒನ್ ಫಾಲೋಸ್. ಸೊ ನೆಕ್ಸ್ಟ್ ಕ್ವೆಶನ್, h is greater than g. ಸೊ h is greater than g, ಎಲ್ಲಿಗೆ ನಾನು ರಿಲೇಶನ್ಶಿಪ್ ಮಾಡ್ಬೇಕಲ್ವಾ? ಸೊ h less than or equal to s is equal to l, l greater than equal to f greater than g. h is great ಆಗದೇ ಇಲ್ಲ, ಈ ರಿಲೇಷನ್ ನೋಡಿದ ತಕ್ಷಣನೇ ಹೇಳ್ಬೋದು ಆಗದೇನೆ ಇಲ್ಲ, ಬಿಕಾಸ್ ಇಲ್ಲಿ ಲೆಸ್ ದೆನ್ ಇದೆ, ಇಲ್ಲಿ ಗ್ರೇಟರ್ ದೆನ್ ಸಿಂಬಲ್ ಇದೆ. ಅಗೇನ್ ಮೊದಲನೇದು ಕಂಡೀಷನ್ ಆಗಲ್ಲ. ಎರಡನೇ ಕಂಡೀಷನ್, w is less than or equal to l, w is less than or equal to l ಆಗಲ್ಲ ನೋಡ್ರಿ. ಇಲ್ಲಿ ಒಂದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದೆ, ಅಗೇನ್ ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಇದೆ. ಎರಡು ಕನ್ಕ್ಲೂಷನ್ ನಿಮ್ಗೆ ಟ್ರೂ ಆಗಲ್ಲ. ನೈದರ್ ಕನ್ಕ್ಲೂಷನ್ 1 ನಾರ್ ಕನ್ಕ್ಲೂಷನ್ 2 ಫಾಲೋಸ್. ಅಗೇನ್ ಫಿಫ್ತ್ ಕ್ವೆಶನ್, w is greater than l, w is greater than l. okay, so n, so n is equal to l. so w greater than s is equal to n. n ಗೆ ನನಗೆ n is equal to l ಅಂತ ಇದೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು l. h is greater than i, ಅಗೇನ್ h is greater than i, ಇವೆರಡರ ಮಧ್ಯೆ ನಿಮ್ಗೆ ಗ್ರೇಟರ್ ದೆನ್ ಸಿಂಬಲ್ ಇದೆ. ಸೊ w is greater than or equal to l. ಸೊ ಗ್ರೇಟರ್ ದೆನ್ ಈಕ್ವಲ್ ಟು ಇದೆ, ಇಲ್ಲೂ ಈಕ್ವಲ್ ಟು ಇದೆ. n ರೀಪ್ಲೇಸ್, ಬಿಕಾಸ್ s is equal to n ಅಲ್ವಾ, ಸೊ n is equal to l ಅಲ್ವಾ. ಸೊ ಇನ್ ಪ್ಲೇಸ್ ಆಫ್ n ನಾನು l ನ ಬರೆದ್ರೆ ಏನಾಗುತ್ತೆ, ಗ್ರೇಟರ್ ದೆನ್. ಇವೆರಡು ನನಗೆ ಟ್ರೂ ಆಗತ್ತೆ, ಇದೆರಡು ನನಗೆ ಟ್ರೂ ಆಗತ್ತೆ. ಓನ್ಲಿ 2 ಆಗಲ್ಲ ರೀ, ಬೋತ್ ಕನ್ಕ್ಲೂಷನ್ ಟ್ರೂ ಆಗತ್ತೆ. ಸೊ ನೋಡಿ ಇಲ್ಲಿ ಗ್ರೇಟರ್ ದೆನ್ ಸಿಂಬಲ್ ಇದೆ, ಈಕ್ವಲ್ ಇದೆ, ಈಕ್ವಲ್ ಇದೆ. ಇನ್ನ ನಿಮ್ಗೆ ಮತ್ತೆ ನೋಡಿ ಸೋಮವಾರದಿಂದ ಹೇಳ್ತಿದ್ದೀನಲ್ಲ, ಮತ್ತೆ ನಿಮ್ಗೆ ಸೋಮವಾರದಿಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಬೇಸಿಕ್ ಕಾನ್ಸೆಪ್ಟ್ಸ್ ಇಂದ ಇರುತ್ತೆ, ಪೂರಾ ಬೇಸಿಕ್ಸ್ ಇರುತ್ತ್ರಿ. ಯಾವುದು ಅಂತಂದ್ರೆ ಎಲ್ಲ ಕಾನ್ಸೆಪ್ಟ್ಸು ನಿಮ್ಗೆ ಆಪ್ಟಿಟ್ಯೂಡ್ ಆಗಿರ್ಬೋದು, ಮತ್ತೆ ರೀಸನಿಂಗ್ ಪೇಪರ್ ಆಗಿರ್ಬೋದು. ಸೊ ಮತ್ತೆ ನೀವು ಇನ್ನ ಕನ್ಫ್ಯೂಷನ್ಸ್ ಇತ್ತು ಅಂದ್ರೆ ಪ್ರಾಕ್ಟೀಸ್ ಮಾಡಿ, ಸಾಲ್ವ್ ಮಾಡ್ತಿದ್ದೀರಾ ಅಂದ್ರೆ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಅಗೇನ್
ಸೊ ನಾನು ನಿಮಗೆ 11 ಗಂಟೆಗೆ ಕ್ಲಾಸ್ ಇದೇನೋ ಇಲ್ವೋ ಅಂತ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಾರಿ 11 ಗಂಟೆ ಅಲ್ಲ 1 ಗಂಟೆಗೆ. ಸೊ 1 ಗಂಟೆಗೆ ಕ್ಲಾಸ್ ಇದೇನೋ ಇಲ್ವೋ ಅಂತ ಟೆಲಿಗ್ರಾಮ್ ಚಾನಲ್ನಲ್ಲಿ ತಿಳಿಸ್ಕೊಡ್ತೀನಿ ರೀ. ಸೊ ಟಿಲ್ ದೆನ್ ಟೇಕ್ ಕೇರ್ ಎವ್ರಿವನ್. ಬಾಯ್ ಬಾಯ್ ಪೀಪಲ್. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್ ಒನ್ಸ್ ಅಗೇನ್. ಯಾವ ಕ್ಲಾಸು ಈರಣ್ಣ ಯಾವ್ದ್ರ ಬಗ್ಗೆ ಕೇಳ್ತಿದ್ದಾರೆ ರೀ? ಐ ಮೀನ್ ಆಪ್ಟಿಟ್ಯೂಡ್ ಸೆಷನ್ ಇದೇನೋ ಇಲ್ವೋ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ? ಬ್ಲಡ್ ರಿಲೇಷನ್ ರಿಪೀಟ್ ಮಾಡೋದಾ? ಪರ್ಫೆಕ್ಟ್. ಓಕೆ ಮೇಡಮ್, ಮಾಡೋಣ ರೀ. ಹಿಂಗ್ ಕೇಳ್ಬೇಕು ನಂಗೆ, ಓಕೆನಾ? ಸೊ ನೋಡಿ ಏನ್ ಹೇಳಿದಾರೆ ಅವರು, ಇನ್ನೂ ಒಂದ್ಸರಿ ಬರೆಯೋಣ. ಕಾಣಿಸ್ತಿದೆನಾ ಕ್ವೆಶನ್ ಕಾಣಿಸ್ತಿದೆ ಅಲ್ವಾ? Yes, I'm repeating blood relation. Everyone, attention please. So, ಎಷ್ಟಿದ್ದಾರೆ? 8 ಜನ ಇದ್ದಾರೆ. There are 2 married couple, 3 generation. 2 married couple ಇರುತ್ತೆ, 3 generation ಇರುತ್ತೆ. Okay. So, E is the maternal grandmother of H. So, E is the maternal grandmother of H. E is the maternal grandmother of H. Okay, na? Then who is the only son of D? So who is the only son of D? And D is the brother-in-law of F. So D is the brother-in-law of F. D ಗೆ ಅವನು ಸನ್ ಆಗ್ಬೇಕು, ಯಾರು H ಅಂದ್ರೆ. ಸೊ D brother-in-law ಅಂದ್ರೆ ನನಗೆ D ಅನ್ನೋದು ಮೇಲ್ ಕ್ಯಾರೆಕ್ಟರ್ ಆಗಿರುತ್ತೆ. ಓನ್ಲಿ ಸನ್ ಅಂತಂದ್ರೆ H ಕೂಡ ನನಗೆ ಸನ್ ಆಗಿರ್ತಾರೆ. Again D is the brother-in-law of F and vice versa. So D is the brother-in-law of F, vice versa ಅಂತಂದ್ರೆ ಹೀಗೆ ಒಬ್ರು ಹೆಂಡತಿ ಇರ್ತಾರೆ, ಆ ಹೆಂಡತಿಗೆ ಅಣ್ಣ ಅಥವಾ ತಮ್ಮ ಇರ್ತಾರೆ, ಅವ್ರು ಇವರಿಗೆ ಬ್ರದರ್ ಇನ್ ಲಾ ಅಂತ ಕರಿಬೇಕು, ಇವರು ಇವರಿಗೆನೆ ಬ್ರದರ್ ಇನ್ ಲಾ ಅಂತ ಕರಿಬೇಕು. ಹೌದ್ರಿ, ಮಂಡೆಯಿಂದ ಬೇಸಿಕ್ ಕಾನ್ಸೆಪ್ಟ್ಸ್ ಇರುತ್ತೆ. ಬ್ರದರ್ ಇನ್ ಲಾ ಅಂತ ಕರಿಬೇಕು. ಇಲ್ಲಿವರೆಗೂ ಯಾರಿಗಾದ್ರೂ ಏನಾದ್ರೂ ಡೌಟ್ ಇದೆನಾ? ಇಲ್ಲ. ಅಗೇನ್ ಸೊ ಇನ್ನ ಒಂದು ಡಯಾಗ್ರಾಮ್ ಹಾಕ್ಬಿಡ್ತೀನಿ ನಿಮ್ಗೆ. ಕಂಡೀಷನ್ 2 ಬರುತ್ತೆ, ಯಾಕೆ ಇದು ಫೇಲ್ ಆಗತ್ತೆ ಅಂತ. ಇದನ್ನ ಆಕ್ಚುಲಿ ಮೈಂಡ್ ಅಲ್ಲೇ ಮಾಡ್ಬೋದು, ಬಟ್ ದ ಥಿಂಗ್ ಈಸ್ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗ್ಲಿ ಅಂತ. ಸೊ ಎಫ್ ಈಸ್ ದ ಮ್ಯಾಟರ್ನಲ್ ಅಂಕಲ್ ಆಫ್ ಬಿ. ಸೊ ಎಫ್ ಈಸ್ ದ ಮ್ಯಾಟರ್ನಲ್ ಅಂಕಲ್ ಆಫ್ ಬಿ. ಹಾಗಾದ್ರೆ ಎಫ್ ಅನ್ನೋರು ಬಿ ಇಲ್ಲೇ ಬರ್ಬೇಕು. ಓನ್ಲಿ ಸನ್ ಅಂದ್ರೆ ನನಗೆ ಬಿ ಅನ್ನೋರು ಏನಾಗಿರ್ಬೇಕು? ಮಗಳಾಗಿರ್ಬೇಕು. ಮ್ಯಾಟರ್ನಲ್ ಅಂಕಲ್ ಆಫ್ ಎಫ್, ಮ್ಯಾಟರ್ನಲ್ ಅಂಕಲ್ ಆಫ್ ಪಿ. ಓಕೆ. ಸೊ ಸಿ ಈಸ್ ದ ಡಾಟರ್ ಇನ್ ಲಾ ಆಫ್ ಜಿ. ಸೊ ಸಿ ಈಸ್ ದ ಡಾಟರ್ ಇನ್ ಲಾ ಆಫ್ ಜಿ. ಇಲ್ಲೇ ನಿಮಗಲ್ವಾ ಕನ್ಫ್ಯೂಸ್ ಆಗಿದ್ದು. ಸೊ ಸಿ ಈಸ್ ದ ಡಾಟರ್ ಇನ್ ಲಾ ಆಫ್ ಜಿ. ಸೊ ಇನ್ ಕೇಸ್ ನಾನು ಸಿನ ಇಲ್ಲಿ ತೊಗೊಂಡೆ ಅಂತ ಇಟ್ಕೊಳ್ಳಿ. ಸೊ ಡಾಟರ್ ಇನ್ ಲಾ ಅಂತ ಅಂದ್ರೆ ಏನಾಗ್ಬೇಕು? ಇವರು ಮಗಳಾಗ್ಬೇಕಾ? ಇವರಿಬ್ರು ಮದ್ವೆ ಸಂಬಂಧ ಆಗತ್ತಾ? ಹಾಗಾದ್ರೆ ಜಿ ಅನ್ನೋರು ಇಲ್ಲೇ ಬರ್ತಾರೆ. Then A is the father of F. So A is the father of F. A ಅನ್ನೋರು ಫಾದರ್ ಆಫ್ ಎಫ್ ಆದ್ರೆ ಇವರು ಜಿ ಅನ್ನೋರು ನನಗೆ ಮದರ್ ಆಗಿ ಬರ್ತಾರೆ. ಅವ್ರು ಹೇಳಿದ್ದೇನು, ನನಗೆ 2 ಮ್ಯಾರಿಡ್ ಕಪಲ್ ಬರಬೇಕು. ಬಟ್ ಈ ಕಂಡೀಷನ್ ಅಲ್ಲಿ ನೋಡಿ ನಿಮಗೆ 3 ಮ್ಯಾರಿಡ್ ಕಪಲ್ಸ್ ಬರ್ತಿದ್ದಾರೆ. ಇದು ರಾಂಗ್ ಆಗತ್ತೆ. ಹಾಗಾದ್ರೆ ಇನ್ನ ಒಂದ್ ಕಂಡೀಷನ್ ಏನು? ಸಿನ ನಾನು ಇಲ್ಲಿ ತಗೊಂಡೆ ಅಂತ ಇಟ್ಕೊಳ್ಳಿ. ಸೊ ಸಿನ ಇಲ್ಲಿ ತಗೊಂಡೆ ಅಂದ್ರೆ ಸಿ ಇಸ್ ದ ಡಾಟರ್ ಇನ್ ಲಾ ಆಫ್ ಜಿ. ಸೊ ಸಿ ಇಸ್ ದ ಡಾಟರ್ ಇನ್ ಲಾ ಆಫ್ ಜಿ ಅಂತ ಅಂದ್ರೆ ಈ ಜಿ ಅನ್ನೋ ವ್ಯಕ್ತಿ ಡಿಗೆ ತಂದೆ ಅಥವಾ ತಾಯಿ ಆಗಿರ್ಬೋದು. ಇವರು ಮದರ್ ಆದ್ರೂ ಆಗಿರ್ಬೋದು ಅಥವಾ ಫಾದರ್ ಆದ್ರೂ ಆಗಿರ್ಬೋದು. ಎ ಈಸ್ ದ ಗ್ರ್ಯಾಂಡ್ ಫಾದರ್ ಆಫ್ ಎಫ್. ಸೊ ಎ ಈಸ್ ದ ಗ್ರ್ಯಾಂಡ್ ಫಾದರ್ ಆಫ್ ಎಫ್. ಸಾರಿ, ಎ ಈಸ್ ದ ಫಾದರ್ ಆಫ್ ಎಫ್. ಸೊ ಎ ಈಸ್ ದ ಫಾದರ್ ಆಫ್ ಎಫ್. Then who has a sibling? So who has a sibling ಅಂದ್ರೆ F has a sibling. ಹಾಗಾದ್ರೆ ಎ ಅನ್ನೋರು ಇವರಿಗೆ ಫಾದರ್ ಆದ್ರೆ ಸಿ ಅನ್ನೋರು ಕೂಡ ಇವರಿಗೆ ಮಗಳಾಗ್ತಾಳ. ಹಾಗಾದ್ರೆ ಎ ಮತ್ತೆ ಇ ಅನ್ನೋರು ಏನಾಗಿರ್ತಾರೆ? ಎ ಮತ್ತೆ ಇ ಅನ್ನೋರು ಅವ್ರ ಇಬ್ರು ಮಧ್ಯೆ ಮ್ಯಾರೇಜ್ ರಿಲೇಶನ್ಶಿಪ್ ಇರುತ್ತಾ? ಬಿಕಾಸ್ ಎಗೆ ಇವರು ಮಗ ಆಗ್ಬೇಕು, ಇವ್ರಿಗೆ ಇವರು ಸಿಬ್ಲಿಂಗ್ ಆಗ್ಬೇಕು ಅಂದ್ರೆ ಎಗೂ ಕೂಡ ಇವ್ರ ಮಗಳಾಗಿರ್ಬೇಕಾ? ಹಾಗೆ ಎಗೆ ಇ ಅನ್ನೋರು ಮದ್ವೆ ಆಗಿರ್ಬೇಕು. ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ಆಯ್ತಾ ರಂಜಿತಾ? ಕ್ಲಿಯರ್?
ವೆರಿ ಗುಡ್. ಹಾಗೆ ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ, ಇದು ಈಸಿ ಇರುತ್ತೆ ಆಕ್ಚುಲಿ ಬ್ಲಡ್ ರಿಲೇಷನ್. ಸೊ ನೋಡಿ, ನಾವು ಮೊದಲನೇ ಮಾಡಿದ್ದು ರಾಂಗ್ ಆಗಿ ಮಾಡಿದ್ವಿ, ನನಗೆ 8 ಜನ ಬರೋ ಬದಲು 9 ಜನ ಬರ್ತಿತ್ತು. ಇದನ್ನೇ ನಾವು ಮಾಡಿದ್ದು ಮೊದಲನೇ ಸ್ಟೆಪ್ ಅಲ್ವಾ? ಸೊ ಈ ತರ ಸ್ಟೆಪ್ ಮಾಡ್ಬೇಕು ನೀವು. ಈ ತರ ಮಾಡಿದಾಗ ನೆಕ್ಸ್ಟ್ ಟೈಮ್ ಗೊತ್ತಾಗುತ್ತೆ ಹಿಂಗ್ ಆಗಲ್ಲ, ಅದು ಡಯಾಗ್ರಾಮ್ ಹಿಂಗ್ ಬರುತ್ತೆ ಅಂತ. ಹಾ ರೀ, ಮಂಡೆಯಿಂದ ಬ್ಯಾಂಕಿಂಗ್ ಸ್ಟಾರ್ಟ್, ಮತ್ತೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ ಈರಣ್ಣ ಅವರು ರೆಗ್ಯುಲರ್ ಸ್ಟೂಡೆಂಟ್ಸ್ ಆಗಿ ನಮ್ದು ನಿನ್ನೆ ಕ್ಲಾಸ್ನ ನೀವು ಅಟೆಂಡ್ ಮಾಡಿಲ್ಲ. 9 ಗಂಟೆಗೆ ಓರಿಯೆಂಟೇಷನ್ ಕ್ಲಾಸ್ ಇತ್ತಲ್ವಾ, 9 ಗಂಟೆಗೆ. ಸೊ ಈಗ ನಿಮ್ಗೆ RRB ಎಕ್ಸಾಮ್ಸ್ಗೆ ಕರೆದಿದ್ದಾರೆ. ಹೌದಾ, RRB ಎಕ್ಸಾಮ್ಸ್ಗೆ ಕರೆದಿದ್ದಾರೆ. ಅದಕ್ಕೋಸ್ಕರನೇ ನಿಮಗೆ ಮತ್ತೆ ನಾವು ಏನ್ ಮಾಡ್ತಿದೀವಿ, ಕ್ರ್ಯಾಶ್ ಕೋರ್ಸ್ ಅಂತ ಮಾಡ್ತಿದೀವಿ. ಯಾವ್ದ್ರಲ್ಲಿ ಎಲ್ಲ ಯೂಟ್ಯೂಬ್ ಅಲ್ಲಿ ಇರುತ್ತೆ. ಇದು ಏನಾಗಿರುತ್ತೆ, ನಿಮಗೆ ಫ್ರೀ ಕೋರ್ಸ್ ಆಗಿರುತ್ತೆ. ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ 13 ತಾರೀಕಿಂದ. ಸೊ ನಿಮ್ಗೆ ಟೈಮಿಂಗ್ಸ್ ಬಗ್ಗೆ ನಾವು ನಿಮ್ಗೆ ಟೈಮಿಂಗ್ಸ್ ಯಾವಾಗ ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಸೊ ಯಾರಾದ್ರೂ ಇನ್ನ ಗೊತ್ತಿಲ್ಲ ಅಂತಂದ್ರೆ ನಮ್ದು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ. ಬರೀತಿರೋದು ಏನು ಕಾಣಿಸ್ತಿಲ್ಲ. ಸೊ RRB ಕ್ರ್ಯಾಶ್ ಕೋರ್ಸು ಫ್ರೀ ಕೋರ್ಸ್ ಇರುತ್ತೆ. ಸೊ ಟೈಮಿಂಗು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ, ಅಲ್ಲಿ ನಿಮಗೆ ಟೈಮಿಂಗ್ಸ್ನ ಅಪ್ಡೇಟ್ ಮಾಡ್ತೀವಿ. ಓಕೆನಾ? ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇ ಸೆಷನ್ ಪೀಪಲ್. ಸೊ ಟಿಲ್ ದೆನ್ ಟೇಕ್ ಕೇರ್ ಎವ್ರಿ ಒನ್. ಬೈ ಬೈ ಪೀಪಲ್. ಸೊ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟು ಗಂಟೆ ಕ್ಲಾಸ್ ಇದೆನೋ ಇಲ್ವೋ ಅಂತ. ಓಕೆನಾ? ಸೊ ಬೈ ಬೈ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್.